Hey everyone, welcome back to Script Kid YouTube channel. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ಅಥೆಂಟಿಕೇಶನ್ ಆಮೇಲೆ ಅಥರೈಸೇಷನ್ ಇದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ ಬ್ಯಾಕ್ ಎಂಡಲ್ಲಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಫೋಕಸ್ ಮಾಡ್ತಾ ಇರೋದು ಅಥೆಂಟಿಕೇಶನ್ ಟೋಕನ್ಸ್ ಲೈಕ್ JWT ಟೋಕನ್ಸ್ಗಳ ಮೇಲೆ. ಸ್ಟ್ಯಾಂಡ್ ಅಲೋನ್ ಟೋಕನ್ಸ್ ಲೈಕ್ ನಾವು ಯಾವುದೋ ಒಂದು ರ್ಯಾಂಡಮ್ ಸ್ಟ್ರಿಂಗ್ನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಟೋಕನ್ ಅಂತ ಕನ್ಸಿಡರ್ ಮಾಡಿ ಅದನ್ನು ಯೂಸ್ ಮಾಡ್ತಾ ಇಲ್ಲ. JWT ಟೋಕನ್ ಸ್ವಲ್ಪ ಏನಾಗುತ್ತೆ ಅಂದರೆ ಕಾಸ್ಟ್ ಎಫಿಷಿಯೆಂಟ್ ಇರುತ್ತೆ. ಓಕೆ, ಡೇಟಾಬೇಸ್ ಸೈಡ್ ಬಂದು ಥಿಂಕ್ ಮಾಡಿದ್ರೆ ಸೊ ಅದಕ್ಕೋಸ್ಕರ JWT ಟೋಕನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ಎಲ್ಲರೂ. ಸೊ ಅದನ್ನ ಯಾವ ರೀತಿ ನಾವು ಸೆಕ್ಯೂರ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಏನು ಎತ್ತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಥೆಂಟಿಕೇಶನ್ ಪಾರ್ಟ್ ಆಯಿತು, ಆಮೇಲೆ ಅಥರೈಸೇಷನ್ ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಸೆಕ್ಯೂರ್ಡ್ ಪ್ರಾಕ್ಟೀಸಸ್ಗಳನ್ನ ಏನು ಮಾಡ್ತಾ ಇದ್ವಿ ಅಂದರೆ ಫಾಲೋ ಮಾಡ್ತಾ ಇದ್ವಿ. ಲೈಕ್ ರಿಫ್ರೆಶ್ ಟೋಕನ್ ಆಗಿರ್ಬೋದು, ಆಕ್ಸೆಸ್ ಟೋಕನ್ ಆಗಿರ್ಬೋದು, ಸಪ್ರೇಟ್ ಕ್ರಿಯೇಟ್ ಮಾಡ್ಕೊಳ್ತೀವಿ. ಅದಾದಮೇಲೆ ರಿಫ್ರೆಶ್ ಟೋಕನ್ನ ಯಾವ ರೀತಿ ಸ್ಟೋರ್ ಮಾಡ್ತೀವಿ ಡೇಟಾಬೇಸ್ನಲ್ಲಿ, ಏನಕ್ಕೆ ಸ್ಟೋರ್ ಮಾಡಬೇಕಾಗುತ್ತೆ ಡೇಟಾಬೇಸ್ನಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು. ಆಮೇಲೆ MVC ಕಾನ್ಸೆಪ್ಟ್ಸ್ಗಳನ್ನು ಕೂಡ ಏನು ಮಾಡ್ತಾ ಇದ್ದೀನಿ ಅಂದರೆ ಇಂಪ್ಲಿಮೆಂಟ್ ಮಾಡಿಬಿಟ್ಟೆ ನಾವು ಮುಂದಕ್ಕೆ ಹೋಗ್ತಾ ಇರೋದು. MVC ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿಲ್ಲ ಅಂತಾರೆ ಪ್ಲೀಸ್ ಹೋಗ್ಬಿಟ್ಟು ನಾನು ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಸೊ ಅವನ್ನೆಲ್ಲ ಫಾಲೋ ಮಾಡ್ಕೊಂಬಿಟ್ಟೇ ಒಂದು ಸ್ಟ್ರಕ್ಚರ್ಡ್ ವೇನಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಒಂದು ಆತ್ ಸರ್ವರ್ನ ಕ್ರಿಯೇಟ್ ಮಾಡ್ತಾ ಇದ್ವಿ. ಈ ಆತ್ ಸರ್ವರ್ ಏನು ಮಾಡುತ್ತೆ ಅಂದರೆ ನಿಮಗೆ ಲಾಗಿನ್ ಲಾಗೌಟ್ ಫಂಕ್ಷನಾಲಿಟಿನ ಕೊಡುತ್ತೆ, ರಿಫ್ರೆಶ್ ಟೋಕನ್ ಫಂಕ್ಷನಾಲಿಟಿನ ಕೊಡುತ್ತೆ. ಸೊ ಇಷ್ಟೆಲ್ಲ ಏನು ಮಾಡುತ್ತೆ ಅಂದರೆ ಇದು ಆತ್ ಸರ್ವರ್ ಒಂದು ಕ್ರಿಯೇಟ್ ಮಾಡುತ್ತೆ. ಇದೊಂದು ಸಿಂಪಲ್ ಪ್ರಾಜೆಕ್ಟ್. ಸಿಂಪಲ್ ಅನ್ನೋಕ್ಕಿಂತ ಮುಂಚೆ ಲೈಕ್ ಇಟ್ಸ್ ಆ್ಯನ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಫಾರ್ ಎವ್ರಿ ಬ್ಯಾಕ್ ಎಂಡ್ ಡೆವಲಪರ್. ಓಕೆ, ಸೊ ಅಥೆಂಟಿಕೇಶನ್ ಅಥರೈಸೇಷನ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಇಟ್ ವಿಲ್ ಬಿ ಲೈಕ್ ವೆರಿ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್ ಎನಿಥಿಂಗ್. ಓಕೆ, ಸೊ ಅದಕ್ಕೋಸ್ಕರ ನಿಮಗೆ ಅಥೆಂಟಿಕೇಶನ್ ಅಥರೈಸೇಷನ್ ಸ್ವಲ್ಪ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು, ಹ್ಯಾಂಡ್ಸ್ ಆನ್ ತುಂಬ ಸ್ಟ್ರಾಂಗ್ ಇರಬೇಕು. ಅಥೆಂಟಿಕೇಶನ್ ಅಥರೈಸೇಷನ್ ಮೇಲೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಯಾವ ರೀತಿ ಡೇಟಾ ಫ್ಲೋ ಆಗ್ತಾ ಇದೆ ಎವ್ರಿವೇರ್ ಅಂತ. ಸೊ ದ್ಯಾಟ್ಸ್ ಇಟ್, ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಮೇನ್ ಪಾರ್ಟಿಗೆ ಹೋಗೋಕ್ಕಿಂತ ಮುಂಚೆ ಯಾರಾದರೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ಇಷ್ಟೆಲ್ಲ ಕಂಟೆಂಟ್ ನಿಮ್ಮ ಕನ್ನಡದಲ್ಲಿ ಫ್ರೀ ಆಗಿ ಸಿಗ್ತಾ ಇದೆ. ಸೊ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ, ನಿಮ್ಮ ಕಾಲೇಜ್ ಗ್ರೂಪ್ಸ್ಗಳಲ್ಲಿ, ನಮ್ಮಲ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ವೆಬ್ ಡೆವಲಪ್ಮೆಂಟ್ ಕಲಿಬೇಕು ಅಂತ. ಸೊ ಅವ್ರ ಜೊತೆ ಲೈಕ್ ವೀಡಿಯೋಸ್ಗಳನ್ನೆಲ್ಲ ಶೇರ್ ಮಾಡಿ. ಸೊ ನಮ್ಮ ಹತ್ರ ಮರ್ಜ್ ಸ್ಟ್ಯಾಕ್ ಕಂಪ್ಲೀಟ್ ಇದೆ. ಓಕೆ, ಸೊ ಆಲ್ಮೋಸ್ಟ್ ಇನ್ನೊಂದು 4-5 ವೀಡಿಯೋಸ್ ಆಯಿತು ಅಂದರೆ ಬ್ಯಾಕ್ ಎಂಡ್ ಕೂಡ ಕಂಪ್ಲೀಟ್ ಆಗೋಗುತ್ತೆ. ಸೊ ಈ ವಾರ ಫುಲ್ ಸ್ಟ್ಯಾಕ್ ಡೆವಲಪರ್ ಒನ್ಸ್ ಯು ಲರ್ನ್ ಎವ್ರಿಥಿಂಗ್ ಆ್ಯಂಡ್ ಇಂಪ್ಲಿಮೆಂಟ್ ಇಟ್. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಕಂಟೆಂಟ್ ನಿಮ್ಗೆ ಏನಾಗ್ತಾ ಇದೆ ಅಂದರೆ ಕಂಪ್ಲೀಟ್ಲಿ ಫ್ರೀ ಸಿಗ್ತಾ ಇದೆ. ನಿಮ್ಮ ಹತ್ರ ಕೇಳ್ತಾ ಇರೋದು ಇಷ್ಟೇ, ನಾನು ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ. ದ್ಯಾಟ್ಸ್ ಇಟ್. ಸೊ ಅದನ್ನ ಬಿಟ್ಟರೆ ಏನು ಮಾಡೋಣ ಅಂದರೆ ಮೇನ್ ಕಂಟೆಂಟ್ಗೆ ಹೋಗೋಣ ಇವತ್ತಿಂದ. ಅಥೆಂಟಿಕೇಶನ್ ಅಂತ ಅಂದರೆ ಏನು? ಅಥೆಂಟಿಕೇಶನ್ನಲ್ಲಿ ನಾವು ಲೈಕ್ ಓಲ್ಡನ್ ಡೇಸ್ನಲ್ಲಿ ನೋಡ್ತಾ ಹೋದರೆ ಲೈಕ್ ಏನು ಮಾಡ್ತಾ ಇದ್ವಿ, ಪಾಸ್ವರ್ಡ್ ತೊಗೊಳ್ತಾ ಇದ್ವಿ, ಯೂಸರ್ ನೇಮ್ ತೊಗೊಳ್ತಾ ಇದ್ವಿ, ಅದು ವ್ಯಾಲಿಡ್ ಇತ್ತು ಅಂತ ಚೆಕ್ ಮಾಡ್ತಿದ್ವಿ. ಅದನ್ನ ಕಂಬೈನ್ ಮಾಡಿಬಿಟ್ಟು ಏನು ಮಾಡ್ತಿದ್ವಿ ಅಂದರೆ ಒಂದು ಟೋಕನ್ನ ಜನರೇಟ್ ಮಾಡಿಬಿಟ್ಟು ಸೆಂಡ್ ಮಾಡ್ತಿದ್ವಿ. ಅದೇ ಟೋಕನ್ನ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಡೇಟಾಬೇಸ್ನಲ್ಲಿ ಸ್ಟೋರ್ ಮಾಡ್ತಾ ಇದ್ವಿ. ಓಕೆ, ಇದು ನಮ್ಮದು ಡೇಟಾಬೇಸ್ ಅಂತ ಅಂದ್ಕೊಳ್ಳೋಣ ಈ ಕೇಸ್ನಲ್ಲಿ. ಓಕೆ, ಸೊ ಈ ಡೇಟಾಬೇಸ್ನಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಟೋಕನ್ಸ್ಗಳನ್ನ ಸ್ಟೋರ್ ಮಾಡಿಟ್ಟಿರ್ತೀವಿ. ಓಕೆ, ಸೊ ಟೋಕನ್ಸ್ಗಳನ್ನ ಸ್ಟೋರ್ ಮಾಡಿಟ್ಟಿರ್ತೀವಿ. ಇಲ್ಲೇನು ಮಾಡ್ತಾ ಇದ್ವಿ, ಯೂಸರಿಂದ ಯೂಸರ್ ನೇಮ್ ತೊಗೊಳ್ತೀವಿ. ಓಕೆ, ಆಮೇಲೆ ಪಾಸ್ವರ್ಡ್ ತೊಗೊಳ್ತೀವಿ. ಓಕೆ, ಸೊ ಈ ಎರಡೂ ಕನ್ಫರ್ಮ್ ಮಾಡ್ಕೊಂಬಿಟ್ಟು ಕರೆಕ್ಟ್ ಇದೆ ಅಂತಂದರೆ ಇವನ್ನ ಎರಡೂ ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ಒಂದು ರ್ಯಾಂಡಮ್ ಸ್ಟ್ರಿಂಗ್ನ ಅಥವಾ ಏನೋ ಒಂದು ಸ್ಟ್ರಿಂಗ್ನ ಜನ್ರೇಟ್ ಮಾಡಿಬಿಟ್ಟು ಏನು ಮಾಡ್ತಾ ಇದ್ವಿ ಅಂತಂದರೆ ಆ ಸ್ಟ್ರಿಂಗ್ನ ನಾವು ಟೋಕನ್ ಅಂತ ಏನು ಮಾಡ್ತೀವಿ ಡೇಟಾಬೇಸ್ನಲ್ಲಿ ಸ್ಟೋರ್ ಮಾಡ್ತಾ ಇದ್ವಿ. ಓಕೆ, ಟೋಕನ್ ಅಂತ ಅಂದ್ಕೊಂಬಿಟ್ಟು ಏನು ಮಾಡ್ತಾ ಇದ್ವಿ ಡೇಟಾಬೇಸ್ನಲ್ಲಿ ಸ್ಟೋರ್ ಮಾಡ್ತಾ ಇದ್ವಿ. ಎವ್ರಿ ಟೈಮ್ ಯಾವಾಗ ಯೂಸರ್ ಒಂದು ಏನನ್ನು ಲೈಕ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೋ, ಯಾವುದೋ ಒಂದು ಎಂಡ್ ಪಾಯಿಂಟ್ ವಿಚ್ ಇಸ್ ಅಥರೈಸ್ಡ್, ಸೊ ಅದಕ್ಕೆ ನಮಗೆ ಬೇಕಾಗಿದೆ ಅಥೆಂಟಿಕೇಶನ್ ಟೋಕನ್ ಬೇಕಾಗಿದೆ ಅಂತಹ ಕೇಸ್ನಲ್ಲಿ ಎಲ್ಲ ನಮ್ದು ಏನು ಮಾಡ್ತಾ ಇದ್ವಿ ಅಂದರೆ ಡೇಟಾಬೇಸ್ಗೆ ಪ್ರತಿ ಸಲನೂ ಡೇಟಾ ಬೇಕಾಗಿತ್ತು ಅಂತಂದರೆ ಹಿಟ್ ಮಾಡ್ತಾ ಇದ್ವಿ ಟೋಕನ್ ಚೆಕ್ ಮಾಡೋದಕ್ಕೋಸ್ಕರ, ಜಸ್ಟ್ ಟೋಕನ್ ಚೆಕ್ ಮಾಡೋದಕ್ಕೋಸ್ಕರ. ದಿಸ್ ಈಸ್ ಆ್ಯನ್ ಹೆಕ್ಟಿಕ್ ಥಿಂಗ್. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂದರೆ ಡೇಟಾಬೇಸ್ ಮೇಲೆ ಒಂದು ಲೈಕ್ ಪ್ರೆಷರ್ ಬೀಳುತ್ತೆ. ಓಕೆ, ಸೊ ಜಾಸ್ತಿ ಲೋಡ್ ಬೀಳುತ್ತೆ ಡೇಟಾಬೇಸ್ ಮೇಲೆ. ಸೊ ಇದು ಅಷ್ಟೊಂದು ಏನಾಗಲ್ಲ ಅಂತಂದರೆ ಎಫೆಕ್ಟಿವ್ ಆಗೋದಿಲ್ಲ. ಸೊ ಅದನ್ನು ಲೈಕ್ ತೆಗೆದು ಹಾಕಬೇಕು ಅಂತ ನಾವು ಏನು ಮಾಡಿದ್ವಿ ಅಂತಂದರೆ ಲೈಕ್ JWT ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ತೊಗೊಂಡು ಬರ್ತೀವಿ. ವಾಟ್ ಇಸ್ ದಿಸ್ JWT? ಹಿಂಗಂತಂದರೆ ಜೇಸನ್ ವೆಬ್ ಟೋಕನ್ಸ್ ಅಂತ. ಓಕೆ, ಜೇಸನ್ ವೆಬ್ ಟೋಕನ್ಸ್ ಇದೇನಿರುತ್ತೆ ಅಂದರೆ ಜೇಸನ್ ಫಾರ್ಮೆಟ್ನಲ್ಲಿರುತ್ತೆ. ಈ ಜೇಸನ್ ವೆಬ್ ಟೋಕನ್ ಏನಾಗಿರುತ್ತೆ ಅಂದರೆ ಇದನ್ನು ನಾವು 3 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡಿರ್ತೀವಿ. ಓಕೆ, ಪ್ರತಿ ಒಂದು ಪಾರ್ಟ್ ಏನಾಗಿರುತ್ತೆ ಅಂದರೆ ಬೇಸ್ 64 ಎನ್ಕೋಡಿಂಗಿಂದ ಎನ್ಕೋಡ್ ಆಗಿರುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇದ್ರ ಬಗ್ಗೆ ಏನು ಮಾಡೋಣ ಕಂಪ್ಲೀಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದೊಂದು ಪಾರ್ಟ್. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, JWT ಟೋಕನ್. ಓಕೆ, ಸೊ ಇಲ್ಲಿ ಸ್ಟ್ರಿಂಗ್ ರಿಲೇಟೆಡ್ಲಿಂದ ನಾವು ಏನು ಮಾಡ್ಬೋದು ಅಂತಂದರೆ ಅಥೆಂಟಿಕೇಶನ್ನ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ನಾವು ಏನು ಮಾಡ್ಬೋದು, ಒಂದು JWT ಟೋಕನ್ನ ಯೂಸ್ ಮಾಡ್ಕೊಂಬಿಟ್ಟು ಕೂಡ ಏನು ಮಾಡ್ಬೋದು ಅಥೆಂಟಿಕೇಶನ್ನ ಯೂಸ್ ಮಾಡ್ಕೋಬೋದು. ಇದೇನಾಯಿತು ಒಂದು ಬೇಸಿಕ್ ಅಂದರೆ ಲೈಕ್ ಟ್ರೆಡಿಷ್ನಲ್ ವೇ ಆಫ್ ಅಥೆಂಟಿಕೇಶನ್. ಓಕೆ, ಸೊ ಇನ್ನೂ ವೇಸ್ಗಳಿದ್ದಾವೆ ಲೈಕ್ OAuth ಅಂತ ಬರುತ್ತೆ. OAuth ಒಳಗಡೆ ಏನಾಗುತ್ತೆ ಅಂದರೆ ನೀವು ಗೂಗಲ್ ಸೈನ್ ಇನ್ ವಿತ್ ಗೂಗಲ್ ಅಂತ ಇರ್ಬೋದು, ಸೈನ್ ಇನ್ ವಿತ್ ಗಿಟಬ್ ಅಂತ ಇರ್ಬೋದು, ಸೈನ್ ಇನ್ ವಿತ್ ಫೇಸ್ಬುಕ್ ಅಂತ ಇರ್ಬೋದು. ಅವೆಲ್ಲ ಏನಪ್ಪ ಅಂದರೆ OAuth. ಓಕೆ,
ಸೊ ಓ ಆತ್ ಅಂತ ಕರಿತೀವಿ, ಅಥವಾ ಕೆಲವೊಂದಿಷ್ಟು ಜನ ಅದಕ್ಕೆ ಅಂತ ಕರೀತಾರೆ ಅಂದರೆ ಝೀರೋ ಆತ್ ಅಂತ ಕರೀತಾರೆ. ಓಕೆ, ಸೊ ನೀವು ಏನು ಮಾಡ್ಬೋದು, ಡೈರೆಕ್ಟ್ಲಿ ಗೂಗಲಿಂದ ಲಾಗಿನ್ ಆಗ್ಬೋದು. ದೋಸ್ ಕಾನ್ಸೆಪ್ಟ್ಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದಕ್ಕೆ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಗೂಗಲ್ ಓ ಆತ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು ಅಂದರೆ ಗೂಗಲ್ ಡಾಕ್ಯುಮೆಂಟೇಷನ್ ಓದ್ಕೊಂಬಿಟ್ಟು ಇಂಪ್ಲಿಮೆಂಟ್ ಮಾಡ್ಬೋದು. ದೋಸ್ ವಿಲ್ ಬಿ ಲೈಕ್ ವೆರಿ ಈಸಿ, ನೋ ವರೀಸ್ ಅಬೌಟ್ ದೋಸ್ ಥಿಂಗ್ಸ್. ಓಕೆ, ನೀವು ತಲೆ ಕೆಡ್ಸ್ಕೊಳ್ಕೋಬೇಡಿ ಅದ್ರ ಬಗ್ಗೆ ಇವಾಗ. ಓಕೆ, ಇವಾಗ ನಾವು ತಿಳ್ಕೊಬೇಕಾಗಿರೋದು ನೆಕ್ಸ್ಟ್ ಏನಪ್ಪ ಅಂತಂದರೆ ಒ ಟಿ ಪಿ ಬೇಸ್ಡ್ ಅಥೆಂಟಿಕೇಶನ್ ಕೂಡ ಆಗುತ್ತೆ. ಅಲ್ಲಿನೂ ಕೂಡ ಸೇಮ್ ಇದೇ ರೀತಿ ಆಗುತ್ತೆ, ಬಟ್ ಅಲ್ಲಿ ಏನಪ್ಪ ಅಂದರೆ ಒಂದು ಎಕ್ಸ್ಟ್ರಾ ಲೇಯರ್ ಆಫ್ ಸೆಕ್ಯೂರಿಟಿ ಬರುತ್ತೆ. ಫೋನ್ ನಂಬರ್ ಇದ್ರೆ ಅಷ್ಟೇ ನೀವು ಏನು ಮಾಡ್ಬೋದು ಅಂದರೆ ಲಾಗಿನ್ ಆಗ್ಬೋದು. ಲೈಕ್ ವಾಟ್ಸಪ್, ಬೇರೆ ಏನು ಅಥೆಂಟಿಕೇಶನ್ ಮೆಕ್ಯಾನಿಸಮ್ ಯೂಸ್ ಮಾಡ್ತಾ ಇಲ್ಲ ಅವರು. ಫೋನ್ ನಂಬರ್ ನಿಮ್ದಿದೆಯಾ, ಲಾಗಿನ್ ಆಗಿ, ದ್ಯಾಟ್ಸ್ ಇಟ್, ಯೂಸ್ ಮಾಡಿ, ಮುಗಿದೋಯ್ತು, ಮತ್ತೇನು ಕೇಳ್ತಾ ಇಲ್ಲ ಅವರು. ಓಕೆ, ಸೊ ಆ ರೀತಿ ನಾವು ಅಥೆಂಟಿಕೇಶನ್ಸ್ಗಳನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು JWT ಟೋಕನ್ನ ಯೂಸ್ ಮಾಡ್ಕೊಂಬಿಟ್ಟು ಲಾಗಿನ್ ಮಾಡೋದಕ್ಕೆ. JWT ಟೋಕನ್ ಇಟ್ಕೊಂಬಿಟ್ಟು ಲಾಗಿನ್ ಮಾಡೋದಕ್ಕೆ ನಮ್ಗೆ ಏನು ಬೇಕಾಗುತ್ತೆ ಅಂದರೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಬೇಕಾಗುತ್ತೆ. ದಿಸ್ ಇಸ್ ಅ ಟ್ರೆಡಿಷನಲ್ ವೇ. ಓಕೆ, ಸೊ ಇನ್ಬಿಲ್ಟ್ ಒಳಗಡೆ, ಬ್ಯಾಕ್ ಎಂಡ್ ಒಳಗಡೆ ನಾವು ಏನೋ ಒಂದು ಹೊಸದಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ದಟ್ ಇಸ್ ಕಾಲ್ಡ್ JWT, JSON ವೆಬ್ ಟೋಕನ್ ಅಂತ. ಓಕೆ, ಈ JSON ವೆಬ್ ಟೋಕನ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ಇವಾಗ ಏನಾಗಿದೆ ಅಂತಂದರೆ ಒಂದು JSON ವೆಬ್ ಟೋಕನ್, ಒಂದು ಸಿಂಪಲ್ JSON ವೆಬ್ ಟೋಕನ್ ಹೆಂಗಿರುತ್ತೆ ಅಂದರೆ 3 ಪಾರ್ಟ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಈ ರೆಡ್ ಕಲರ್ನಲ್ಲಿದೆಯಲ್ಲ ಇದು ಒಂದು ಪಾರ್ಟ್. ಓಕೆ, ಸೊ ಇದು ಬ್ಲೂ ಕಲರ್ನಲ್ಲಿದೆಯಲ್ಲ ಇದು ಒಂದು ಪಾರ್ಟ್, ಇದು ಗ್ರೀನ್ ಕಲರ್ನಲ್ಲಿರೋದು ಒಂದು ಪಾರ್ಟ್. ಓಕೆ, ಸೊ ಇದು ಏನಿದು ಯಾವ ರೀತಿ ಡಿವೈಡ್ ಆಗಿದೆ ಇವಾಗ, ಇದು ಡಿವೈಡ್ ಆಗೋದಕ್ಕೆ ಒಂದು ಮೇನ್ ಇಂಟೆನ್ಷನ್ ಏನಿರುತ್ತೆ ಅಂದರೆ ಇಲ್ಲೊಂದು ಡಾಟ್ ಇರುತ್ತೆ. ಓಕೆ, ಸೊ ಈ ಡಾಟ್ನ ಇಟ್ಕೊಂಡ್ಬಿಟ್ಟು ನಾವು ಏನು ಹೇಳ್ಬೋದು ಅಂತಂದರೆ ದಿಸ್ ಇಸ್ ಒನ್ ಪಾರ್ಟ್ ಅಂತ ಹೇಳ್ಬೋದು. ಇಲ್ಲೊಂದು ಡಾಟ್ ಇದೆ. ಓಕೆ, ಸೊ ಇದೇನು ಮಾಡ್ಬೋದು ಅಂದರೆ ಒಂದು ಕಂಪ್ಲೀಟ್ ಸ್ಟ್ರಿಂಗ್ನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೆ, ಅಥವಾ ಹೇಳ್ಬೋದು ಒಂದು 3 ಸ್ಟ್ರಿಂಗ್ಸ್ಗಳನ್ನ ಒಂದು ಡಾಟ್ ಏನು ಮಾಡಿದೆ ಅಂದರೆ ಆ್ಯಡ್ ಮಾಡ್ಕೊಂಡಿದೆ. ಓಕೆ, ಸೊ ಇವು ಏನಿರ್ತವೆ ಅಂತಂದರೆ ಬೇಸ್ 64. ಓಕೆ, ಬೇಸ್ 64 ಎನ್ಕೋಡಿಂಗಿಂದ ಏನಾಗಿರ್ತವೆ ಅಂದರೆ ಎನ್ಕೋಡ್ ಆಗಿರ್ತವೆ, ನಾರ್ಮಲ್ ಫಾರ್ಮೆಟ್ನಲ್ಲಿ ಇರಲ್ಲ ಇವು. ಓಕೆ, ಸೊ ಪ್ರತಿಯೊಂದು ಏನಾಗಿರುತ್ತೆ ಅಂದರೆ ಬೇಸ್ 64ಇಂದ ಎನ್ಕೋಡ್ ಆಗಿರುತ್ತೆ. ಇದು ಕೂಡ ಬೇಸ್ 64, ಇದು ಕೂಡ ಬೇಸ್ 64. ಓಕೆ, ಸೊ ಮೂರು ಏನಾಗಿರ್ತದೆ ಅಂದರೆ ಬೇಸ್ 64 ಎನ್ಕೋಡಿಂಗ್ನ ಯೂಸ್ ಮಾಡ್ಕೊಂಬಿಟ್ಟು ಎನ್ಕೋಡ್ ಮಾಡಿರ್ತಾರೆ. ಇನ್ಬಿಲ್ಡ್ ಒಳಗಡೆ ಇವು ಯಾವ ರೀತಿ ಕಾಣಿಸುತ್ತೆ, ಇಲ್ಲಿ ಮೇಲ್ಗಡೆದು ಏನಿರುತ್ತಲ್ಲ ಇದು ಕೂಡ ಒಂದು JSON ಆಗಿರುತ್ತೆ. ಓಕೆ, ಬೇಸ್ 64ನ ನಾವು ಡಿಕೋಡ್ ಮಾಡಿದಾಗ ಏನಾಗುತ್ತೆ, ಇದು ಫಸ್ಟ್ ಪಾರ್ಟ್ ಕೂಡ ಒಂದು JSON ಆಗಿರುತ್ತೆ, ಸೆಕೆಂಡ್ ಪಾರ್ಟ್ ಕೂಡ ಏನಾಗಿರುತ್ತೆ ಅಂದರೆ ಒಂದು JSON ಆಗಿರುತ್ತೆ. ಓಕೆ, ದಿಸ್ ಇಸ್ ಆಲ್ಸೋ ಅ JSON. ಓಕೆ, ಸೊ ಇದು ಥರ್ಡ್ ಪಾರ್ಟ್ ಕೂಡ ಏನಾಗಿರುತ್ತೆ ಅಂದರೆ ಇದು ಕೂಡ ಒಂದು JSON ಆಗಿರುತ್ತೆ. ಓಕೆ, ಸೊ 3 ಪಾರ್ಟ್ ಇದಾವೆ ಅಂತ ಹೇಳಿದೆ. ಪ್ರತಿಯೊಂದು ಏನಾಗಿರ್ತವೆ ಬೇಸ್ 64ಇಂದ ಎನ್ಕೋಡ್ ಆಗಿರ್ತವೆ ಅಂತ ಹೇಳಿದೆ. ಅವನ್ನ ಡಿಕೋಡ್ ಮಾಡಿದಾಗ ಯಾವ ರೀತಿ ಕಾಣಿಸ್ತವೆ, ಬೇಸ್ 64 ಆಗಿರ್ತವೆ ಅಂತ ಹೇಳಿದೆ. ಓಕೆ, ಸೊ ಅದರೊಳಗಡೆ ಏನು ಡೇಟಾ ಇರುತ್ತೆ 3 ಪಾರ್ಟ್ಸ್ ಆಗಿ ಏನಕ್ಕೆ ಡಿವೈಡ್ ಮಾಡಿದ್ದಾರೆ ಅವನ್ನ. ಓಕೆ, ಫಸ್ಟ್ ಪಾರ್ಟ್ ಏನಿದೆ ಅಲ್ಲ ದಿಸ್ ಇಸ್ ಹೆಡರ್. ಓಕೆ, ಸೊ ಹೆಡರ್ನಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ ಅಂದರೆ ಯಾವ ರೀತಿಯಾದಂತಹ ಹ್ಯಾಶಿಂಗ್ ಅಲ್ಗೋರಿದಮ್ ಯೂಸ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ಏನು ಮಾಡಿರ್ತೀವಿ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ ಹೆಡರ್ ಒಳಗಡೆ. ಓಕೆ, ಅದು RS-250 ಆಗಿರ್ಬೋದು, ಎನಿಥಿಂಗ್. ಓಕೆ, ಸೊ ಯಾವ ರೀತಿಯಾದಂಥ ಎನ್ಕ್ರಿಪ್ಷನ್ ಅಲ್ಗೋರಿದಮ್ ಯೂಸ್ ಮಾಡ್ಕೊಂಡಿದೆ, ಅದು ಹ್ಯಾಶಿಂಗ್ ಅಲ್ಗೋರಿದಮ್ ಯೂಸ್ ಮಾಡ್ಕೊಂಡಿದೆ, ಅದು ನಾವು ಬಿಟ್ ಕೊಟ್ಟಿರೋಂಥ ವಿಷಯ. ಓಕೆ, ಸೊ ಅದಾದಮೇಲೆ ನಮ್ಮದು ನೆಕ್ಸ್ಟ್ ಪಾರ್ಟ್ ಏನಿರುತ್ತೆ ಅಂದರೆ ದಿಸ್ ಏನಿರುತ್ತಲ್ಲ ಇದ್ರೊಳಗಡೆ ಏನು ಡೇಟಾ ಇರುತ್ತೆ ಅಂದರೆ ನಮ್ಮದು ಯೂಸರ್ ರಿಲೇಟೆಡ್ ಡೇಟಾ ಇರುತ್ತೆ. ಲೈಕ್ ಯೂಸರ್ ID ಆಗಿರ್ಬೋದು, ಅದಾದಮೇಲೆ ಲೈಕ್ ಯೂಸರ್ ನೇಮ್ ಆಗಿರ್ಬೋದು, ಯೂಸರ್ ಇಮೇಲ್ ID ಆಗಿರ್ಬೋದು, ಈ ರೀತಿಯಾದಂತಹ ಡೇಟಾನ ನಾವು ಏನು ಮಾಡಿರ್ತೀವಿ ಅಂತಂದರೆ ಈ ಮಿಡಲ್ ಪಾರ್ಟ್ ಬಾಡಿ ಪಾರ್ಟ್ ಒಳಗಡೆ ಸೇವ್ ಮಾಡಿರ್ತೀವಿ. ಅದಾದಮೇಲೆ ಲಾಸ್ಟ್ ಪಾರ್ಟ್ ಇರುತ್ತಲ್ಲ ದಿಸ್ ಇಸ್ ಅ ಹ್ಯಾಶ್. ಓಕೆ, ಇದನ್ನು ಏನು ಮಾಡಿರ್ತೀವಿ ಹ್ಯಾಶ್ ಒಳಗಡೆ ಸ್ಟೋರ್ ಮಾಡಿರ್ತೀವಿ. ಹೆಡರ್ ಪಾರ್ಟ್ನ ಆಮೇಲೆ ಬಾಡಿ ಪಾರ್ಟ್ನ ಎರಡೂ ಏನು ಮಾಡಿರ್ತೀವಿ ಅಂತಂದರೆ ಹ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರ್ತೀವಿ. ಹೆಡರ್ ಪಾರ್ಟ್ ಆಮೇಲೆ ಬಾಡಿ ಪಾರ್ಟ್ ಇವೇನಿದಾವಲ್ಲ ಇವನ್ನ ಹ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರ್ತೀವಿ. ಆ ಹ್ಯಾಶ್ ವ್ಯಾಲ್ಯೂ ಏನಿರುತ್ತಲ್ಲ ಅದನ್ನು ನಾವು ಏನು ಮಾಡಿರ್ತೀವಿ ಅಂದರೆ ಲೈಕ್ ಥರ್ಡ್ ಪಾರ್ಟ್ ಒಳಗಡೆ ಅದರೊಳಗಡೆ ಹ್ಯಾಶ್ ಸ್ಟೋರ್ ಮಾಡಿರ್ತೀವಿ, ಹ್ಯಾಶ್ ಸ್ಟ್ರಿಂಗ್ನ ಸ್ಟೋರ್ ಮಾಡಿರ್ತೀವಿ. ದೆನ್ ವಿ ವಿಲ್ ಕನ್ವರ್ಟ್ ಇಟ್ ಇಂಟು ಅ ಬೇಸ್ 64. ಓಕೆ, ಸೊ ಇಷ್ಟು ಡೇಟಾ ಏನಿರುತ್ತೆ ಅಂತಂದರೆ ಒಂದು JWT ಟೋಕನ್ ಒಳಗಡೆ ಇರುತ್ತೆ. ಸೊ ಇದರಿಂದ ಹೆಲ್ಪ್ಫುಲ್ ಏನಾಗುತ್ತೆ, ಏನು ಫ್ರೂಟ್ಫುಲ್ ಅಂತಂದರೆ ಯಾವಾಗ ನಾವು ಲೈಕ್ ಹೋಗ್ಬಿಟ್ಟು ಯಾವುದಾದ್ರೂ ಅಥೆಂಟಿಕೇಶನ್ ಲೈಕ್ ಎಂಡ್ ಪಾಯಿಂಟ್ ಇದೆ, ಆ ಎಂಡ್ ಪಾಯಿಂಟ್ಗೆ ನಾವು ಲಾಗಿನ್ ಆಗಿದ್ರೆ ಅಷ್ಟೇ ಆಕ್ಸೆಸ್ ಮಾಡ್ಬೋದು. ಸೊ ಅಂಥ ಎಂಡ್ ಪಾಯಿಂಟ್ನ ನಾವು ಹಿಟ್ ಮಾಡಿದ್ವಿ ಅಂತಂದರೆ ನಾವು ಲಾಗಿನ್ ಆಗಿದ್ದೀವಿ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಯೂಸರ್ ರಿಕ್ವೆಸ್ಟ್ನ ನಾವು ಡೇಟಾಬೇಸ್ಗೆ ಹಿಟ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಲೈಕ್ ನಾವು ಜಸ್ಟ್ ಇದು ಏನು ಬೇಸ್ 64 ಅಂದರೆ ಒಂದು JWT ಟೋಕನ್ ಬಂದಿರುತ್ತೆ ಅದನ್ನು ನಾವು ಏನು ಮಾಡ್ಬೋದು ಅಂತಂದರೆ ಚೆಕ್ ಮಾಡ್ಕೋಬೋದು, ವೆರಿಫೈ ಮಾಡ್ಕೋಬೋದು. ವೆರಿಫೈ ಮಾಡ್ಕೊಳ್ಳೋದು ಹೇಗೆ, ಏನು ಬಂದಿರುತ್ತೆ ಇದು ಬೇಸ್ 64 ಬಂದಿರುತ್ತೆ, ಇದನ್ನ ಡಿಕೋಡ್ ಮಾಡ್ಕೊಳ್ಳಿ, ಇದನ್ನು ಡಿಕೋಡ್ ಮಾಡ್ಕೊಳ್ಳಿ, ಇದನ್ನ ಆ್ಯಡು ಪ್ಲಸ್ ಮಾಡ್ಕೊಂಬಿಟ್ಟು ಏನು ಮಾಡಿ ಒಂದು ಸ್ಟ್ರಿಂಗ್ ಮಾಡಿ ಅದನ್ನು ಏನು ಮಾಡಿ ಅಂತಂದರೆ ಯಾವ ಹ್ಯಾಶ್ನ ನಾವು ಯೂಸ್ ಮಾಡಿದ್ವಿ ಆ ಹ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಆ ಹ್ಯಾಶ್ನ ಆಮೇಲೆ ಈ JWT ಟೋಕನ್ ಒಳಗಡೆ ಏನು ಥರ್ಡ್ ಪಾರ್ಟ್ ಒಳಗಡೆ ಹ್ಯಾಶ್ ಇರುತ್ತೆ ಎರಡೂ ಕಂಪೇರ್ ಮಾಡಿ ಎರಡು ಕರೆಕ್ಟ್ ಇತ್ತು ಅಂತಂದರೆ ಸೆಷನ್ ವರ್ಕ್ ಆಗ್ತಾ ಇದೆ ಅಂತ. ಓಕೆ, ಸೊ ಅಥವಾ ಎರಡು ಕರೆಕ್ಟ್ ಇಲ್ಲ ಅಂತಂದರೆ ಆ ಕೇಸಲ್ಲಿ ಏನಾಗಿರುತ್ತೆ ಸೆಷನ್ ಎಕ್ಸ್ಪೈರ್ ಆಗಿದೆ ಅಂತ, ಅಥವಾ ಸೆಷನ್ ಟೋಕನ್ ಕರೆಕ್ಟ್ ಇಲ್ಲ ಅಂತ ಅರ್ಥ. ಓಕೆ, ಸೊ ದ್ಯಾಟ್ಸ್ ಹೌ ವಿ ಲೈಕ್ ಡಿಟರ್ಮೈನ್ ವೆದರ್ a user logged in or not. ಸೊ ಒಂದು ಲೈಕ್
ಪದೇ ನಾವು ಡೇಟಾಬೇಸ್ಗೆ ಹಿಟ್ ಮಾಡುವಂಥ ಅವಶ್ಯಕತೆನೇ ಹೋಗ್ಬಿಡ್ತು, ಕಾಸ್ಟ್ ಎಫಿಷಿಯೆಂಟ್ ಆಗಿಬಿಡ್ತು. ಏನಪ್ಪ ಅಂದರೆ ನಮ್ಮದು JWT ಟೋಕನ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಅಥರೈಸೇಷನ್ನ ಇಂಪ್ಲಿಮೆಂಟ್ ಮಾಡಿದಾಗ. ಓಕೆ, ಸೊ ಇದು ಬಂದುಬಿಟ್ಟು ನಮ್ಮದು JWT ಟೋಕನ್ ಯಾವ ರೀತಿ ಕಾಣಿಸುತ್ತೆ ಏನು ಅಂತ. ಇದಕ್ಕೆಲ್ಲ ಇದನ್ನು ಜನರೇಟ್ ಮಾಡಬೇಕಾದ್ರೂ ಕೂಡ ನಮ್ಮ ಹತ್ರ ಯೂಸರ್ ನೇಮ್ ಪಾಸ್ವರ್ಡ್ ಬೇಕು. ಸೊ ಅದಾದಮೇಲೆ ನಾವು ಇದನ್ನ ಜನರೇಟ್ ಮಾಡ್ಬೋದು. ಆಲ್ ರೈಟ್, ಸೊ ಇದನ್ನ ಜನರೇಟ್ ಮಾಡೋದಕ್ಕೋಸ್ಕರ ಯಾವ ಮಾಡ್ಯೂಲ್ನ ಅಥವಾ ಯಾವ ಲೈಬ್ರರಿನ ನಾವು ಯೂಸ್ ಮಾಡ್ಕೊಳ್ತೀವಿ ಅಂದರೆ ದ್ಯಾಟ್ ಈಸ್ ಕಾಲ್ಡ್ JSON ವೆಬ್ ಟೋಕನ್ ಅಂತ. ಓಕೆ, ಈ ಲೈಬ್ರರಿ ಈ ಮಾಡ್ಯೂಲ್ನ ನಾವೇನು ಮಾಡ್ತೀವಿ ಅಂತಂದರೆ ನೋಡ್ ಮಾಡ್ಯೂಲ್ಸಲ್ಲಿ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ನಾವೇನು ಮಾಡ್ಬೋದು, ಈಸಿಯಾಗಿ ವೆರಿಫೈ ಮಾಡೋದು. ಇಷ್ಟೆಲ್ಲ ಕೆಲಸ ಇಲ್ಲ, ನಾನು ಏನು ಇನ್ಬಿಲ್ಟ್ ಹೆಂಗೆ ವರ್ಕ್ ಆಗ್ತಾ ಅನ್ನೋದನ್ನ ನಾನು ನಿಮ್ಗೆ ಹೇಳಿದೆ. ಬಟ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ದೇರ್ ಆರ್ ಸರ್ಟನ್ ಫಂಕ್ಷನ್ಸ್. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಜಸ್ಟ್ ಬಂದಿರುವಂಥ ಟೋಕನ್ನ ಕೊಡಬೇಕು, ಆಮೇಲೆ ನಮ್ಮದು ಸೀಕ್ರೆಟ್ ಕೀನ ಕೊಡಬೇಕು, ಅದು ಚೆಕ್ ಮಾಡಿ ಕೊಟ್ಬಿಡುತ್ತೆ ನಿಮಗೆ. ಓಕೆ, ಇದು ವ್ಯಾಲಿಡ್ ವೆಬ್ ಟೋಕನ್ ಹೌದಾ ಅಲ್ವಾ ಅಂತ ಎಲ್ಲ ಅದು ಡಿಸೈಡ್ ಮಾಡುತ್ತೆ. ಓಕೆ, ಸೊ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಏನಕ್ಕೆ ಅಂದರೆ ಇಷ್ಟೆಲ್ಲ ಪಾರ್ಟ್ನ ನಿಮಗೆ. ಸೊ ಯು ಶುಡ್ ಹ್ಯಾವ್ ದ ನಾಲೆಜ್. ಓಕೆ, ಸೊ ಯಾರಾದರೂ ನಾಳೆ ಇಂಟರ್ವ್ಯೂನಲ್ಲಿ ನಿಮಗೆ ಕೇಳಿದ್ರೆ JWT ಟೋಕನ್ 3 ಪಾರ್ಟ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಂತಂದರೆ ಅದರಲ್ಲಿ 3 ಪಾರ್ಟ್ ಇರುತ್ತಾ ಅಂತ ನೀವು ಕೇಳಬಾರ್ದು. ಓಕೆ, ಇಂಟರ್ವ್ಯೂ ಅವ್ರಿಗೆ. ಸೊ ಅದಕ್ಕೋಸ್ಕರ ನಿಮಗೆ ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ನೀವು ಯೂಸ್ ಮಾಡ್ತಾ ಇದ್ದೀರಾ ಕೆಲವೊಂದಿಷ್ಟು ಅಂತಂದರೆ ಅದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರಬೇಕು ಆಲ್ರೆಡಿ. ಅದ್ರದ್ದು ಬಿಹೈಂಡ್ ದ ಸೀನ್ ಏನು ವರ್ಕ್ ಆಗ್ತದೆ ಅನ್ನೋದು ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡಿದೆ. ಓಕೆ, ಸೊ ಇವಾಗ JWT ಟೋಕನ್ ಬಗ್ಗೆ ನಿಮ್ಗೆ ಏನೋ ಗೊತ್ತಾಯಿತು. ಓಕೆ, ಸೊ ಈ JWT ಟೋಕನ್ ಏನಿರುತ್ತಲ್ಲ ಇದನ್ನು ನಾವು ಏನು ಮಾಡಿರ್ತೀವಿ ಅಂದರೆ ಶಾರ್ಟ್ ಲಿವ್ಡ್ ಮಾಡಿರ್ತೀವಿ. ಅಂದರೆ 15 ನಿಮಿಷ 10 ನಿಮಿಷಕ್ಕೊಮ್ಮೆ ಏನಾಗುತ್ತೆ ಅಂದರೆ ಎಕ್ಸ್ಪೈರ್ ಆಗುವಂಗೆ ಮಾಡಿರ್ತೀವಿ ಬಿಕಾಸ್ ಆಫ್ ಕ್ರಾಸ್ ಸೈಟ್ ಸ್ಕ್ರಿಪ್ಟಿಂಗ್. ಓಕೆ, ಸೊ ಕ್ರಾಸ್ ಸೈಟ್ ಸ್ಕ್ರಿಪ್ಟಿಂಗ್ ಆಯಿತು ಅಂದರೆ ಇದೇನಾದರೂ ಟೋಕನ್ ಸ್ಟೀಲ್ ಆಯಿತು ಅಂತಂದರೆ ಯಾವುದೇ ರೀತಿಯಾದಂಥ ಹಾರ್ಮ್ ಆಗಬಾರ್ದು ಯೂಸರ್ಗೆ ಅನ್ನೋ ರೀಸನಿಗೋಸ್ಕರ ನಾವು ಏನು ಮಾಡ್ತೀವಿ, ಶಾರ್ಟ್ ಲಿವ್ಡ್ ಮಾಡಿರ್ತೀವಿ. ಓಕೆ, ಅಂದರೆ ಇದನ್ನ 15 ನಿಮಿಷಕ್ಕೊಮ್ಮೆ ಯೂಸರ್ ಲಾಗಿನ್ ಮಾಡೋಕ್ಕಾಗಲ್ಲ. ಸೊ ಆ ಕೇಸಲ್ಲಿ ಏನು ಬರುತ್ತೆ ಅಂದರೆ ನಮ್ಮ ರಿಫ್ರೆಶ್ ಟೋಕನ್ ಬರುತ್ತೆ. ರಿಫ್ರೆಶ್ ಟೋಕನ್ ಬರ್ತಾನೆ. ರಿಫ್ರೆಶ್ ಟೋಕನ್ನ ನಾವು ಏನು ಮಾಡ್ತೀವಿ ಅಂದರೆ ಡೇಟಾಬೇಸ್ನಲ್ಲಿ ಸ್ಟೋರ್ ಮಾಡಬಹುದು, ಮಾಡದೇನೂ ಇರಬಹುದು. ಡೇಟಾಬೇಸ್ನಲ್ಲಿ ಸ್ಟೋರ್ ಮಾಡಿದ್ರೆ ದ್ಯಾಟ್ ಇಸ್ ಅ ಗುಡ್ ವೇ. ಓಕೆ, ಸೊ ಸ್ಟೋರ್ ಮಾಡೋದು ಒಳ್ಳೆಯದು ಡೇಟಾಬೇಸ್ ಒಳಗಡೆ. ಬಟ್ ಸ್ಟೋರ್ ಮಾಡಲಿಲ್ಲ ಅಂತಂದರೆ ಇಟ್ಸ್ ಕಂಪ್ಲೀಟ್ಲಿ ಫೈನ್. ಬಟ್ ರಿಫ್ರೆಶ್ ಟೋಕನ್ ಏನಿರುತ್ತಲ್ಲ ಇದು ಲಾಂಗ್ ಲಿವ್ಡ್ ಇರುತ್ತೆ, ಲೈಕ್ 1 hour 2 hour ಅಥವಾ 1 ತಿಂಗಳಗಟ್ಟಲೆ. ಓಕೆ, 1 month ಹೊರಗಡೆ ಕೂಡ ನಾವು ಏನು ಮಾಡ್ಬೋದು ಅಂದರೆ ರಿಫ್ರೆಶ್ ಟೋಕನ್ನ ಎಕ್ಸ್ಪೈರ್ ಆಗದೆ ಇರೋ ರೀತಿ ನೋಡ್ಕೋಬಹುದು. ಓಕೆ, ಸೊ ದ್ಯಾಟ್ಸ್ ದ ಥಿಂಗ್. ಓಕೆ, ರಿಫ್ರೆಶ್ ಟೋಕನ್ನ ನಾವು ರಿಫ್ರೆಶ್ ಮಾಡ್ತಾ ಇರ್ಬೋದು ಅಥವಾ 1 yearವರೆಗೂ ಕೂಡ ಅದು ಎಕ್ಸ್ಪೈರ್ ಆಗಬಾರ್ದು, ಆ ರೀತಿಯೂ ಕೂಡ ಇಟ್ಕೋಬೋದು. ಆಲ್ ರೈಟ್, ಸೊ ಇವಾಗ ನಂಗೆ ಹೊಸ ಆಕ್ಸೆಸ್ ಟೋಕನ್ ಬೇಕು ಅಂತಂದರೆ ನಾನು ಏನು ಮಾಡ್ಬೋದು, ಜಸ್ಟ್ ರಿಫ್ರೆಶ್ ಟೋಕನ್ನ ಕಳಿಸ್ಬಿಟ್ಟು ನಾನು ಆಕ್ಸೆಸ್ ಟೋಕನ್ನ ಜನ್ರೇಟ್ ಮಾಡ್ಕೋಬೋದು. ಓಕೆ, ಸೊ ರಿಫ್ರೆಶ್ ಟೋಕನ್ ಏನಕ್ಕೆಪ್ಪ ಅಂತಂದರೆ ಓನ್ಲಿ ಟು ಗೆಟ್ ದ ಆಕ್ಸೆಸ್ ಟೋಕನ್. ರಿಫ್ರೆಶ್ ಟೋಕನ್ ಏನಕ್ಕೆ ಅಂದರೆ ಓನ್ಲಿ ಟು ಗೆಟ್ ದ ಆಕ್ಸೆಸ್ ಟೋಕನ್. ರಿಫ್ರೆಶ್ ಟೋಕನ್ ಕೂಡ ಒಂದು JWTನೇ. ಓಕೆ, ಸೊ ಆಕ್ಸೆಸ್ ಟೋಕನ್ ಕೂಡ ಒಂದು JWTನೇ. ಬಟ್ ಡಿಫ್ರೆನ್ಸ್ ಏನಂತಂದರೆ ಆಕ್ಸೆಸ್ ಟೋಕನ್ ಶಾರ್ಟ್ ಲಿವ್ಡ್. ಓಕೆ, ಸೊ ರಿಫ್ರೆಶ್ ಟೋಕನ್ ಏನಿರುತ್ತೆ ಅಂದರೆ ಲಾಂಗ್ ಲಿವ್ಡ್ ಆಗಿರುತ್ತೆ. ಓಕೆ, ಸೊ ಕ್ರಾಸ್ ಸೈಟ್ ಸ್ಕ್ರಿಪ್ಟಿಂಗಿಂದ ಎಸ್ಕೇಪ್ ಆಗೋದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೊಳ್ತೀವಿ ನಾವು. ದಾಟ್ಸ್ ಇಟ್. ಓಕೆ, ಸೊ ಮತ್ತೇನಿಲ್ಲ. ಇದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ, ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಕೋಡ್ ಮಾಡೋಣ, ಒಂದು ಸ್ಮಾಲ್ ಪ್ರಾಜೆಕ್ಟ್ ಮಾಡೋಣ, ಆಥ್ ಸರ್ವರ್ ಅಂತ. ಓಕೆ, ಸೊ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಏನು ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಲೈಕ್ ಡೇಟಾಬೇಸ್ಲಿಂದ ಕನೆಕ್ಷನ್ಲಿಂದ ಹಿಡಿದುಬಿಟ್ಟು ಅದಾದಮೇಲೆ ಮಾಡಲ್ಸ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದ್ಬಿಟ್ಟು ಎವ್ರಿಥಿಂಗ್ ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, Node.js ಒಳಗಡೆ ಒಂದು ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗಿದೆ ನಾವು. ಇಲ್ಲಿ ಬಂದ್ಬಿಟ್ಟು ಏನು ಹೇಳ್ತೀನಿ ಅಂತಂದರೆ ದಿಸ್ ವಿಲ್ ಬಿ ಐ ಡೋಂಟ್ ನೋ ಮೇ ಬಿ 10th ವಿಡಿಯೋ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಆಥ್ ಸರ್ವರ್ ಅಂತ ಸೆಟ್ ಮಾಡ್ಕೊಳ್ತೀವಿ. ಆಥ್ ಸರ್ವರ್ ಒಳಗಡೆ ಬರೋಣ. ಬಂದ್ಬಿಟ್ಟು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಲೈಕ್ ಕೋಡ್ನ ಓಪನ್ ಮಾಡ್ಕೊಳ್ಳೋಣ. CMD ಆ್ಯಂಡ್ ಕೋಡ್ ಡಾಟ್ ಕ್ಲೋಸ್ ದಿಸ್, ಕ್ಲೋಸ್. ಓಕೆ, ಆಲ್ ರೈಟ್. ಸೊ ಇವಾಗ ಫಸ್ಟ್ ಥಿಂಗ್ ಏನು ಮಾಡಬೇಕು ಅಂತಂದರೆ ನಮ್ಮದು ಲೈಕ್ ನೋಡ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ NPM and IT ಇನಿಟ್ ಅಂತ ಕೊಟ್ಟರೆ ಏನಾಗುತ್ತೆ ಅಂದರೆ ನಮ್ಮ ನೋಡ್ ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ CLS ಮಾಡ್ಕೊಂಡಾದ್ಮೇಲೆ ನಮ್ಮದು ಲೈಕ್ ಪ್ಯಾಕೇಜ್.json ಕೆಲವೊಂದಿಷ್ಟು ಚೇಂಜಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಮ್ಗೆ ಬೇಕಾಗಿರುವಂಥ ಮಾಡ್ಯೂಲ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಬಂದುಬಿಟ್ಟು NPM ಎಕ್ಸ್ಪ್ರೆಸ್ ಬೇಕು, ಅದಾದಮೇಲೆ ಮಾಂಗೂಸ್ ಬೇಕು. ಓಕೆ, ಸೊ ಅದಾದಮೇಲೆ ನಮಗೆ ನೋಡ್ಮಾನ್ ಬೇಕು. ಓಕೆ, ಸೊ ಅದಾದಮೇಲೆ ನಮಗೆ ಇವಾಗ ಇಷ್ಟು ಬೇಕು, ಕರೆಂಟ್ಲಿ ನಮಗೆ ಇಷ್ಟು ಬೇಕು. ಇನ್ನೇನು ಮಾಡೋಣ, ಇನ್ಸ್ಟಾಲ್ ಮಾಡ್ಕೊಳ್ತಾ ಹೋಗೋಣ. ಸೊ ದೇರ್ ಈಸ್ ಎನ್ ಎರರ್, ಐ ಥಿಂಕ್ ಸೆಮಿಕೊಲನ್ ಕೂಡ ಅವಶ್ಯಕತೆ ಇಲ್ಲ. ನಾನು ಓಕೆ, ಇನ್ಸ್ಟಾಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. NPM LIST
ಎಲ್ಲ ಎಷ್ಟು ಲಿಸ್ಟ್ ಅಂತ ಕೊಟ್ಟರೆ ನೋಡ್ಬೋದು. ಎಕ್ಸ್ಪ್ರೆಸ್, ಮಾಂಗೂಸ್, ನೋಡ್ ಮೌಂಟ್ 3 ಇನ್ಸ್ಟಾಲ್ ಆಗಿದ್ದಾವೆ. ಓಕೆ, ಸೊ ಈ 3 ನಾವು ಏನು ಮಾಡ್ತಾ ಇದ್ವಿ ಅಂದರೆ ಯೂಸ್ ಮಾಡ್ಕೊಳ್ತಾ ಇದ್ವಿ. ಅಲ್ಲಿ ಜಸ್ಟ್ ಕ್ಲೋಸ್ ದಿಸ್ ಥಿಂಗ್ ಆ್ಯಂಡ್ ಕ್ಲೋಸ್ ದಿಸ್ ಆಲ್ಸೋ. ಇಲ್ಲಿ ಪ್ಯಾಕೇಜ್ ಡಾಟ್ ಜೇಸನ್ ಒಳಗಡೆ ಬರೋಣ. ಪ್ಯಾಕೇಜ್ ಜೇಸನಲ್ಲಿ ಬಂದುಬಿಟ್ಟು ನಾವು ಏನೇನು ಚೇಂಜಸ್ ಮಾಡಬೇಕಾಗುತ್ತೆ, ಫಸ್ಟ್ ಒಂದು ಬಂದುಬಿಟ್ಟು ಟೈಪ್ ಬಂದುಬಿಟ್ಟು ನಮ್ದು ಏನಾಗಿರುತ್ತೆ ಅಂದರೆ ಮಾಡಲ್ ಟೈಪ್ ಆಗಿರುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸ್ಟಾರ್ಟ್. ಓಕೆ, ಸ್ಟಾರ್ಟ್ ಬಂದುಬಿಟ್ಟು ಏನಾಗಿರುತ್ತೆ ಅಂದರೆ ನಮ್ಮದು ನೋಡ್ ಮೋಡ್. ಅದಾದಮೇಲೆ ಇಂಡೆಕ್ಸ್ ಡಾಟ್ ಜೆ ಎಸ್. ಓಕೆ, ಸೊ ಇಷ್ಟನ್ನ ಸೇವ್ ಮಾಡ್ಕೋಬೇಕು. ಅದಾದಮೇಲೆ ನಮ್ಮದು ಪ್ಯಾಕೇಜ್ ಡಾಟ್ ಜೇಸನ್ ಕೆಲಸ ಮುಗಿದೋಯ್ತು. ಇವಾಗ ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ದ್ಯಾಟ್ ವಿಲ್ ಬಿ ಅವರ್ ಇಂಡೆಕ್ಸ್ ಡಾಟ್ ಜೆ ಎಸ್. ಓಕೆ ಡಾಟ್ ಜೆ ಎಸ್ ಆಗಲಿಲ್ವಾ ಇದು, ಜಸ್ಟ್ ರೀನೇಮ್ ಇಟ್. ಇಂಡೆಕ್ಸ್ ಡಾಟ್ ಜೆ ಎಸ್ ಆಯಿತು. ಅದಾದಮೇಲೆ ನಾನು ಹೇಳಿದೆ MVC ಪ್ಯಾಟರ್ನ್ ನಾವು ಫಾಲೋ ಮಾಡ್ತಾ ಇದ್ವಿ. MVC ಪ್ಯಾಟರ್ನ ಫಾಲೋ ಮಾಡೋದಕ್ಕೆ ನಮ್ಮ ಹತ್ರ ಏನೇನಿರಬೇಕು, ಮಾಡಲ್ಸ್ ಇರಬೇಕು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಏನು ಬೇಕಪ್ಪ ಅಂತಂದರೆ ನಮಗೆ ಕಂಟ್ರೋಲರ್ಸ್ ಬೇಕು. ಓಕೆ, ಸೊ ಅದಾದಮೇಲೆ ನಾವು ರೌಟ್ಸ್ಗೂ ಕೂಡ ಸಪ್ರೇಟ್ ಫೋಲ್ಡರ್ ಮಾಡ್ತಾ ಇದ್ವಿ, ROUTS ರೌಟ್ಸ್. ಓಕೆ, ಸೊ ಇಷ್ಟೆಲ್ಲ ಆಯಿತು. ಅದಾದಮೇಲೆ ನಾವು ಡೇಟಾಬೇಸ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತೀವಿ ಇಲ್ಲಿ. ದ್ಯಾಟ್ ವಿಲ್ ಬಿ ಕನೆಕ್ಟ್ db.js. ಓಕೆ, ಕನೆಕ್ಟ್ db.js ಯೂಸ್ ಮಾಡ್ಕೊಳ್ತಾ ಇದ್ವಿ. ಓಕೆ, ಸೊ DBನ ಕನೆಕ್ಟ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಮಾಂಗೋಸ್ ಇಂಪೋರ್ಟ್ ಮಾಂಗೋಸ್ ಫ್ರಮ್ ಮಾಂಗೋಸ್. ಓಕೆ, ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ, ಕಾನ್ಸ್ಟ್ ಕನೆಕ್ಟ್ DB ಅಂತ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, ಸೊ ದಿಸ್ ವಿಲ್ ಬಿ ಅ ಫಂಕ್ಷನ್. ಇಲ್ಲೇನು ಹೇಳ್ತೀನಿ ಅಂದರೆ ಮಾಂಗೂಸ್ ಡಾಟ್ ಕನೆಕ್ಟ್. ಸೊ ಅದಾದಮೇಲೆ ನಾವು URL ಕೊಡಬೇಕಾಗುತ್ತೆ. ಸೊ URL ಎಲ್ಲಿರುತ್ತೆ ಅಂದರೆ ನಮ್ಮದು ಮಾಂಗೋ DB ಒಳಗಡೆ ಹೋಗೋಣ. ಮಾಂಗೋ DB ಕಂಪಾಸ್. ಓಕೆ, ಸೊ ಲೆಟ್ಸ್ ವೇಟ್. ದಿಸ್ ವಿಲ್ ಬಿ ಅವರ್ ಲೋಕಲ್ ಹೋಸ್ಟ್ 27017 ಏನಿದೆ ಅಲ್ಲ, ದಿಸ್ ವಿಲ್ ಬಿ ಅವರ್ ಲೈಕ್ ಏನಪ್ಪ ಅಂದರೆ ನಮ್ಮದು URL. ಇಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ಇಲ್ಲಿ ಬರುತ್ತೆ ನೋಡಿ, ದಿಸ್ ವಿಲ್ ಬಿ ಅವರ್ URL. ಜಸ್ಟ್ ಕಾಪಿ ಮಾಡ್ಕೊಳ್ಳೋಣ, ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಬಂದ್ಬಿಟ್ಟು ಇದನ್ನ ಪೇಸ್ಟ್ ಮಾಡೋಣ. ಓಕೆ, ಸೊ ಪೇಸ್ಟ್ ಮಾಡಾದ್ಮೇಲೆ ಏನು ಹೇಳ್ತೆ ಅಂದರೆ ಆಥ್ ಸರ್ವರ್ ಅಂತ ಒಂದು ಹೊಸ ಡೇಟಾಬೇಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೇನೆ. ಓಕೆ, ಅದಾದಮೇಲೆ ಇದು ಕ್ರಿಯೇಟ್ ಆದಮೇಲೆ ಏನು ಮಾಡಬೇಕಂದ್ರೆ ದೆನ್ ಅಂತ ಕೊಡಬೇಕು. ದೆನ್ ಒಳಗಡೆ ಏನು ಮಾಡ್ತೀನಿ, ಒಂದು ಫಂಕ್ಷನ್ನ ಪಾಸ್ ಮಾಡ್ಕೊಳ್ತೀನಿ. ಸಕ್ಸಸ್ಫುಲ್ ಆಗಿತ್ತು ಅಂತಂದರೆ ಏನು ಮಾಡ್ತೀನಿ ಅಂದರೆ ಕನ್ಸೋಲ್ ಡಾಟ್ ಲಾಗ್ ಮಾಡಬೇಕಿದು ಏನಂತ, ಡೇಟಾ ಬೇಸ್ ಕನೆಕ್ಟೆಡ್ ಅಂತ. ಓಕೆ, ಸೊ ಅಕಸ್ಮಾತ್ ಏನಾದರೂ ಎರರ್ಸ್ ಬಂತು ಅಂದರೆ ಆ ಕೇಸ್ನಲ್ಲಿ ಕ್ಯಾಚ್ ಮಾಡ್ಕೊಂಬಿಟ್ಟು ಇದು ಏನು ಮಾಡಬೇಕು ಅಂತಂದರೆ ಎರರ್ನ ಎರರ್ನ ಇದು ಶೋ ಮಾಡಬೇಕು. ಓಕೆ, ಸೊ ಏನಾದರೂ ಎರರ್ಸ್ ರೈಸ್ ಆಗ್ತವೆ, ಕನ್ಸೋಲ್ ಡಾಟ್ ಲಾಗ್ ERR. ಓಕೆ, ಸೊ ಅದಾದಮೇಲೆ ನಾವೇನು ಮಾಡ್ತೀವಿ ಅಂದರೆ ಇದನ್ನ ಜಸ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳ್ತೀವಿ. ಡಿಫಾಲ್ಟ್ ಕನೆಕ್ಟ್ DB. ಓಕೆ, ಇಷ್ಟು ಕೊಟ್ಟರೆ ಏನಾಗುತ್ತೆ, ಇದು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ನಾವು index.js ಒಳಗಡೆ ಬರೋಣ. index.js ಒಳಗಡೆ ಬಂದುಬಿಟ್ಟು ಫಸ್ಟ್ ಥಿಂಗ್ ಏನು ಇಂಪೋರ್ಟ್ ಮಾಡ್ಕೋಬೇಕು, ಇಂಪೋರ್ಟ್ ಎಕ್ಸ್ಪ್ರೆಸ್ ಫ್ರಾಮ್ ಎಕ್ಸ್ಪ್ರೆಸ್. ಓಕೆ, ದ್ಯಾಟ್ಸ್ ಇಟ್. ಸೊ ಅದಾದಮೇಲೆ ನಾವೇನು ಮಾಡಬೇಕು, ಒಂದು ಆ್ಯಪ್ನ ಕ್ರಿಯೇಟ್ ಮಾಡ್ಕೋಬೇಕು. ಕಾನ್ಸ್ಟ್ ಅಂತ ಕೊಟ್ಬಿಟ್ಟು ಆ್ಯಪ್ ಅಂತ ಕೊಡ್ತೀನಿ. ಆ್ಯಪ್ ಈಕ್ವಲ್ಸ್ ಟು ಏನಂತ ಕೊಡ್ತೀವಿ ಅಂತಂದರೆ ಎಕ್ಸ್ಪ್ರೆಸ್ ಅಷ್ಟೇ, ಮತ್ತೇನಿಲ್ಲ, ಡಾಟ್ ಗಿಟ್ ಏನಿಲ್ಲ. ಓಕೆ, ಅದಾದಮೇಲೆ ನಾನು ಏನು ಮಾಡಬೇಕು ಅಂತಂದರೆ ಸರ್ವರ್ನ ಸ್ಟಾರ್ಟ್ ಮಾಡ್ಕೋಬೇಕು. ಕಾನ್ಸ್ಟ್ ಅಲ್ಲ, ಆ್ಯಪ್ ಡಾಟ್ ಲಿಸನ್. ಓಕೆ, ಲಿಸನ್ ಯಾವ ಪೋರ್ಟ್ ಮೇಲೆ ಲಿಸನ್ ಮಾಡ್ತಾ ಇದ್ವಿ, 82. ಓಕೆ, ಸೊ ಅದಾದಮೇಲೆ ಏನು ಮಾಡ್ತೀವಿ, ಒಂದು ಫಂಕ್ಷನ್ನ ಪಾಸ್ ಮಾಡ್ತೀವಿ. ಈ ಫಂಕ್ಷನ್ ಒಳಗಡೆ ಏನು ಹೇಳ್ತೀನಿ ಅಂತಂದರೆ ಕನ್ಸೋಲ್ ಡಾಟ್ ಲಾಗ್ ಸರ್ವರ್ ರನ್ನಿಂಗ್ ಎಟ್ ಪೋರ್ಟ್ 82. ಓಕೆ, ಸೊ ಇವಾಗ ನಮ್ಮದು ಸರ್ವರ್ ಸ್ಟಾರ್ಟ್ ಆಗುತ್ತೆ. ಆಲ್ ರೈಟ್, ಇವಾಗ ಏನಾಯಿತು, ನಮ್ಮದು ಸರ್ವರ್ ಸ್ಟಾರ್ಟ್ ಆಯಿತು. ಇಫ್ ಐ ವಾಂಟ್ ರನ್ ದಿಸ್ ಥಿಂಗ್, CLS npm start ಸ್ಟಾರ್ಟ್ ನೋಡ್ಬೋದು, ಸರ್ವರ್ ಸ್ಟಾರ್ಟ್ ಆಗಿದೆ. ಇವಾಗ ಡೇಟಾಬೇಸ್ ಕನೆಕ್ಷನ್ ಕೂಡ ನೋಡ್ಕೋಬೇಕಲ್ವ ನಾವು. ಡೇಟಾಬೇಸ್ ಕನೆಕ್ಷನಿಗೆ ನಾವು ಏನು ಮಾಡೋಣ ಅಂತಂದರೆ ಇಲ್ಲಿ ಬರೋಣ, ಬಂದುಬಿಟ್ಟು ಇಂಪೋರ್ಟ್ ಅಂತ ಹೇಳೋಣ. ಏನು ಇಂಪೋರ್ಟ್ ಮಾಡ್ಕೋಬೇಕಾಗಿದೆ ಅಂದರೆ ಕನೆಕ್ಟ್ DBನ ಇಂಪೋರ್ಟ್ ಮಾಡ್ಕೋಬೇಕಾಗಿದೆ, connect.db.js. ಓಕೆ, connect.db.js ಒಳಗಡೆ. ಅದಾದಮೇಲೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕಮೆಂಟ್ ಹಾಕ್ಬಿಟ್ಟು ಹೇಳ್ತೀನಿ, ಕನೆಕ್ಟಿಂಗ್ ಡೇಟಾಬೇಸ್. ಜಸ್ಟ್ ಏನು ಮಾಡ್ತೀವಿ ಅಂದರೆ ಕನೆಕ್ಟ್ DB ಕಾಲ್ ಮಾಡ್ತೀವಿ, ದ್ಯಾಟ್ಸ್ ಇಟ್. ಓಕೆ, ಸೊ ಇವಾಗ ನೋಡಿದರೆ ಏನಾಯಿತು, ಡೇಟಾಬೇಸ್ ಕನೆಕ್ಟೆಡ್ ಸಕ್ಸಸ್ಫುಲ್, ನೋ ಪ್ರಾಬ್ಲಮ್. ಅದಾದಮೇಲೆ ಇವಾಗ DB ಕನೆಕ್ಟ್ ಆದಮೇಲೆ ನಾವು ಏನು ಮಾಡಬೇಕು, ಅಥೆಂಟಿಕೇಷನ್. ಲಾಗಿನ್ ಮಾಡೋಕ್ಕಿಂತ ಮುಂಚೆ ರಿಜಿಸ್ಟ್ರ್ ಕೂಡ ಮಾಡಬೇಕಲ್ಲ ಯೂಸರ್ಸ್ಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ, ಲಾಗಿನ್ ಮಾಡೋಕ್ಕೆ ಅವಕ್ಕೆಲ್ಲ ರೌಟ್ ಬೇಕಾಗುತ್ತೆ. ಸೊ ಅದಕ್ಕೆ ರೌಟ್ ಏನು ಮಾಡೋಣ ಅಂತಂದರೆ ಇಲ್ಲಿ ಬಂದುಬಿಟ್ಟು ರೌಟ್ನಲ್ಲಿ ಹೇಳ್ತೀನಿ,
ಒಂದು ರೌಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ರೌಟ್ ಒಳಗಡೆ ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ದ್ಯಾಟ್ ಫೈಲ್ ವಿಲ್ ಬಿ users.js ಫೈಲ್. ಓಕೆ, users.js ಫೈಲ್. ಇದರೊಳಗಡೆ ಏನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಎಂಡ್ ಪಾಯಿಂಟ್ಸ್ಗಳನ್ನ ನಾವು ರೈಟ್ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಕಂಟ್ರೋಲರ್ಸ್ ಒಳಗಡೆ ಬಂದುಬಿಟ್ಟು ಏನು ಹೇಳ್ತೀವಿ ಅಂದರೆ users controller.js ಅಂತ ಒಂದು ಕಂಟ್ರೋಲರ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಇವಾಗ ಇಲ್ಲಿ ಒಂದು ಯೂಸರ್ಸ್ ರೌಟ್ ಆಗಿದೆ ಅಲ್ಲ, ಸೊ ಇವಾಗ ಏನು ಮಾಡಬೇಕಾಗಿದೆ, ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ನಾನು. ಇಂಪೋರ್ಟ್ ಎಕ್ಸ್ಪ್ರೆಸ್ ಫ್ರಾಮ್ import express. ಆಲ್ರೈಟ್, ಅದಾದಮೇಲೆ ಏನು ಮಾಡ್ತೀನಿ, ಕಾನ್ಸ್ಟ್ route equals to express.route route. ಓಕೆ, ಸೊ ಅದಾದಮೇಲೆ ಎಕ್ಸ್ಪೋರ್ಟ್ default route ಇದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ದೆನ್ ಐ ವಿಲ್ ಕಮ್ ಹಿಯರ್ ಆ್ಯಂಡ್ ಕನೆಕ್ಟ್ ದೀಸ್ ಥಿಂಗ್ಸ್. ಓಕೆ, ಸೊ ಇವಾಗ ಏನು ಮಾಡ್ಕೊಳ್ಳೋಣ, ಕನೆಕ್ಟ್ ಮಾಡ್ಕೊಳ್ಳೋಣ. ಇಂಪೋರ್ಟ್ ಯೂಸರ್ ರೌಟರ್ ಫ್ರಾಮ್ ರೌಟ್ಸ್ ಆಗಿದೆ, ಅದು ರೌಟರ್ ಆಗಬೇಕಾಗಿತ್ತು, ಸಾರಿ ಫಾರ್ ದಟ್. ಯೂಸರ್ rauter.js. ಓಕೆ, ಸೊ ಯಾವಾಗ ಯಾರಾದ್ರೂ ಲೈಕ್ app.use ಒಳಗಡೆ ಬಂದ್ಬಿಟ್ಟು ನಾನು ಏನು ಹೇಳ್ತೀನಿ ಅಂದರೆ ಯೂಸರ್ಸ್ ಅನ್ನುವಂಥ ಎಂಡ್ ಪಾಯಿಂಟ್ನ ಹಿಟ್ ಮಾಡ್ತಾರೋ ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂದರೆ ಯೂಸರ್ ರೌಟರ್ಗೆ ಅದು ಹಿಟ್ ಆಗಬೇಕು. ಓಕೆ, ಇವಾಗ ಏನು ಮಾಡ್ಬೋದು ನಾವು ಡೈರೆಕ್ಟ್ಲಿ ಇಲ್ಲಿ ಬಂದುಬಿಟ್ಟು ನಮ್ಮದು ಡೇಟಾನ, ಆದರೆ ನಮ್ಮದು ಏನು ವರ್ಕ್ ಇದೆ ಅದನ್ನ ಸ್ಟಾರ್ಟ್ ಮಾಡ್ಬೋದು ನಾವು. ಓಕೆ, ಏನು ವರ್ಕ್ ಇದೆ ಪ್ರೆಸೆಂಟ್ಲಿ ಅಂತಂದರೆ ಲೈಕ್ ಇವಾಗ ಯಾರಾದರೂ ಲಾಗಿನ್ ರಿಜಿಸ್ಟರ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂತಂದರೆ ಆ ಕೇಸ್ನಲ್ಲಿ ಏನಾಗಬೇಕು, ಅದಕ್ಕೆ ಏನು ಹೇಳ್ತೀನಿ ಅಂದರೆ route.post post. ಓಕೆ, ಅದರೊಳಗಡೆ ಏನು ಹೇಳ್ತೀನಿ, ರಿಜಿಸ್ಟರ್ ಆಗಬೇಕು ಅಂತಂದರೆ ಇಲ್ಲಿ ಬಂದುಬಿಟ್ಟು ಅವರು ಲೈಕ್ ಹಿಟ್ ಮಾಡಬೇಕು. ಓಕೆ, ಸೊ ಹಿಟ್ ಆಗಬೇಕು ಅಂತಂದರೆ ನಾವು ಇವಾಗ ಇದು ಏನು ರಿಜಿಸ್ಟರ್ ಅನ್ನೋದು ಇದೆಯಲ್ಲ ಅದನ್ನ ಎಲ್ಲಿ ಕಂಟ್ರೋಲ್ ಮಾಡ್ಕೊಳ್ತೀವಿ ಅಂದರೆ ಯೂಸರ್ ಕಂಟ್ರೋಲ್ ಒಳಗಡೆ ಕಂಟ್ರೋಲ್ ಮಾಡ್ಕೊಳ್ತೀವಿ. ಓಕೆ, ಯೂಸರ್ ಕಂಟ್ರೋಲ್ ಒಳಗಡೆ ಏನು ಮಾಡ್ತಾ ಇದ್ದೀವಿ, ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀವಿ. ಕಾನ್ಸ್ಟ್ ಅಂತ ಕೊಡೋಣ. ಕಾನ್ಸ್ಟ್ ಅಂತ ಕೊಟ್ಬಿಟ್ಟು ಏನು ಹೇಳ್ತೀನಿ ಅಂದರೆ ಹ್ಯಾಂಡಲ್ ರಿಜಿಸ್ಟರ್ ಅಂತ ಕೊಟ್ಬಿಟ್ಟು ಏನು ಹೇಳ್ತೀನಿ, ಇದೊಂದು ಅಸಿಂಕ್ ಫಂಕ್ಷನ್ ಆಗಿರುತ್ತೆ. ಇಲ್ಲಿ ಏನು ಮಾಡ್ತೀವಿ ಅಂದರೆ ರಿಕ್ವೆಸ್ಟ್, ಆಮೇಲೆ ರೆಸ್ಪಾನ್ಸ್ನ ಕಳಿಸ್ತೀವಿ. ರಿಕ್ವೆಸ್ಟ್ ದೆನ್ ರೆಸ್ಪಾನ್ಸ್ನ ಕಳಿಸ್ತೀವಿ. ಓಕೆ, ದಿಸ್ ವಿಲ್ ಬಿ ಆರೋ ಫಂಕ್ಷನ್. ಓಕೆ, ಅದಾದಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಪೋರ್ಟ್ ಡಿಫಾಲ್ಟ್ ಅಲ್ಲ, ಐ ಆಮ್ ಎಕ್ಸ್ಪೋರ್ಟಿಂಗ್ JSON. ಓಕೆ, ಆಬ್ಜೆಕ್ಟ್ ಹ್ಯಾಂಡಲ್ ರಿಜಿಸ್ಟರ್. ಓಕೆ, ಸೊ ಇಷ್ಟು ಕೊಟ್ಟೆ. ಇವಾಗ ಏನು ಮಾಡ್ಬೋದು, ನಾವು ಜಸ್ಟ್ ಇಲ್ಲಿ ಬಂದುಬಿಟ್ಟು ಇಂಪೋರ್ಟ್ ಹ್ಯಾಂಡಲ್ ರಿಜಿಸ್ಟರ್ ಫ್ರಾಮ್ ಯೂಸರ್ controller.js. ಓಕೆ, ಸೊ ಸಿಂಪ್ಲಿ ಇಲ್ಲಿ ಏನು ಹೇಳ್ಬೋದು ಅಂತಂದರೆ ಹ್ಯಾಂಡಲ್ ರಿಜಿಸ್ಟರ್, ದ್ಯಾಟ್ಸ್ ಇಟ್. ಓಕೆ, ಇವಾಗ ಏನಾಯಿತು, ಹ್ಯಾಂಡಲ್ ರಿಜಿಸ್ಟರ್ಗೆ ಅದು ಕಾಲ್ ಆಗುತ್ತೆ. ಇಲ್ಲಿ ಬರೋಣ, ಇಲ್ಲಿ ಬಂದುಬಿಟ್ಟು ಏನು ಹ್ಯಾಂಡಲ್ ರಿಜಿಸ್ಟರ್ ಮಾಡೋದಿದೆ ಅದನ್ನೆಲ್ಲ ನಾವು ಇಲ್ಲಿ ಮಾಡ್ತಾ ಹೋಗ್ಬೋದು. ಅಂದರೆ ಯೂಸರ್ನ ರಿಜಿಸ್ಟರ್ ಮಾಡುವಂಥ ಕೆಲಸ. ಯೂಸರ್ನ ರಿಜಿಸ್ಟರ್ ಮಾಡಬೇಕಂದ್ರೆ ರಿಕ್ವೆಸ್ಟ್ಲಿಂದ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಬಂದಿರುತ್ತೆ. ಲೈಕ್ ಕಾನ್ಸ್ಟ್ ಬಾಡಿ ಒಳಗಡೆ ಏನು ಮಾಡೋಣ ನಾವು, ಈಕ್ವಲ್ಸ್ ಟು request.body ಹೇಳೋಣ. ಓಕೆ, request.body ಅಂತೂ ಇದ್ರೊಳಗಡೆ ಏನು ಮಾಡಬೇಕಾಗಿದೆ, ಇವಾಗ ರಿಜಿಸ್ಟರ್ ಮಾಡಬೇಕಾಗಿದೆ. ರಿಜಿಸ್ಟರ್ ಮಾಡಬೇಕಂದ್ರೆ ನಂಗೆ ಏನೇನು ಬೇಕು ಅಂತ ಅಂದ್ಕೊಳ್ಳೋಣ. ಲೈಕ್ ಯೂಸರ್ನೇ ಬೇಕು, ಅದಾದಮೇಲೆ ಯೂಸರ್ ಇಮೇಲ್ ಬೇಕು, ಅದಾದಮೇಲೆ ಪಾಸ್ವರ್ಡ್ ಬೇಕು. ದೀಸ್ ಆರ್ ದ 3 ಥಿಂಗ್ಸ್ ಐ ನೀಡ್. ಓಕೆ, ಸೊ ಅದಕ್ಕೋಸ್ಕರ ಏನು ಹೇಳ್ತೀನಿ ಇಲ್ಲಿ, ಇಫ್ ಬಾಡಿ ಡಾಟ್ ಯೂಸರ್ ನೇಮ್, ಅದಾದಮೇಲೆ ಬಾಡಿ ಡಾಟ್ ಇಮೇಲ್, ಅದಾದಮೇಲೆ body.password ಪಾಸ್ವರ್ಡ್ 3 ಇತ್ತು ಅಂತಂದರೆ, ಸೊ ಇಲ್ಲಿ ಸೆಮಿಕೋಲನ್ ಅಲ್ಲ, ಆ್ಯಂಡ್ ಹಾಕಬೇಕು. ಓಕೆ, ಸೊ ದೀಸ್ ಆರ್ ಆ್ಯಂಡ್ ಆಲ್ ರೈಟ್. ಆ ಕೇಸಲ್ಲಿ ಏನು ಮಾಡಬೇಕು ಅಂದರೆ ನಾವು ರಿಜಿಸ್ಟರ್ ಮಾಡಿಸ್ಬೇಕು. ರಿಜಿಸ್ಟರ್ ಮಾಡೋಕ್ಕೆ ನಾವು ಡೇಟಾಬೇಸ್ ಬೇಕಲ್ಲ ಗುರು, ಡೇಟಾಬೇಸ್ನ ನಾವು ಮಾಡಲೇ ಕ್ರಿಯೇಟ್ ಮಾಡಿಲ್ಲ. ಸೊ ಆ ಕೇಸ್ನಲ್ಲಿ ಮತ್ತೆ ಏನು ಮಾಡಬೇಕು, ಮಾಡಲ್ಸ್ನಲ್ಲಿ ಹೋಗ್ತೀನಿ. ಮಾಡಲ್ಸ್ನಲ್ಲಿ ಹೋಗ್ಬಿಟ್ಟು ಯೂಸರ್ಸ್ ತಂದು ಮಾಡಲ್ ಕ್ರಿಯೇಟ್ ಮಾಡ್ತೀನಿ, users.js. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ಫಸ್ಟ್ ಮಾಂಗೂಸ್ನ ಇಂಪೋರ್ಟ್ ಮಾಡ್ಕೋಬೇಕು. ಇಂಪೋರ್ಟ್ ಮಾಂಗೂಸ್ ಫ್ರಮ್ ಮಾಂಗೂಸ್. ಸೊ ಅದಾದಮೇಲೆ ಏನು ಮಾಡಬೇಕಂದ್ರೆ ಕಾನ್ಸ್ಟ್ ಯೂಸರ್ schema ಈಕ್ವಲ್ಸ್ ಟು mongoose.sh schema. ಓಕೆ, ಸೊ ಅದರೊಳಗಡೆ ಫಸ್ಟ್ ಬಂದುಬಿಟ್ಟು ಯೂಸರ್ ನೇಮ್ ಅಂತ ಕೊಡ್ತಾ ಇದ್ದೀನಿ. ಯೂಸರ್ ನೇಮ್ ಏನಾಗಿರುತ್ತೆ ಅಂದರೆ ಟೈಪ್ ಆಗಿರುತ್ತೆ. ಟೈಪ್ ಬಂದುಬಿಟ್ಟು ಅದರದ್ದು ಸ್ಟ್ರಿಂಗ್, string.
ಅದಾದಮೇಲೆ ರಿಕ್ವೈರ್ಡ್ ಈಕ್ವಲ್ಸ್ ಟು ಟ್ರೂ. ಓಕೆ, ಸೊ ಅದಾದಮೇಲೆ ಯೂನಿಕ್ ಈಕ್ವಲ್ಸ್ ಟು ಏನಾಗಿದೆ ಅಂದರೆ ಟ್ರೂ ಆಗಿದೆ ಇದು ಕೂಡ. ಓಕೆ, ಸೊ ಅದಾದಮೇಲೆ ಏನು ಮಾಡೋಣ, ಇಲ್ಲಿ ಇಮೇಲ್ ಟೈಪ್ ಏನಾಗಿರುತ್ತೆ ಅಂದರೆ ಸ್ಟ್ರಿಂಗ್ ಆಗಿರುತ್ತೆ. ಅದಾದಮೇಲೆ ರಿಕ್ವೈರ್ಡ್, ಹೌದು ಬೇಕಿದು ಕೂಡ. ಟ್ರೂ. ಅದಾದಮೇಲೆ ಯೂನಿಕ್ ಈಕ್ವಲ್ಸ್ ಟು ಇದು ಕೂಡ ಟ್ರೂ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಮ ಹತ್ರ ಏನು ಬರುತ್ತೆ ಅಂದರೆ ಪಾಸ್ವರ್ಡ್, PASSWORD ಪಾಸ್ವರ್ಡ್. ಇದರದ್ದು ಕೂಡ ಟೈಪ್ ಏನಾಗಿರುತ್ತೆ, ಸ್ಟ್ರಿಂಗ್ ಆಗಿರುತ್ತೆ. ನೆಕ್ಸ್ಟ್ ರಿಕ್ವೈರ್ಡ್ ಇದು ಕೂಡ ಟ್ರೂ ಆಗಿರುತ್ತೆ, ಬಟ್ ಯೂನಿಕ್ದು ಅವಶ್ಯಕತೆ ಇಲ್ಲ ಇದಕ್ಕೆ. ಓಕೆ, ಸೊ 3 ಏನಿರ್ತವೆ ಅಂದರೆ ಫೀಲ್ಡ್ಸ್ಗಳಿರ್ತವೆ. ಅದಾದಮೇಲೆ ನಾವು ಮಾಡೆಲ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದೆ. ಸೊ ಇಲ್ಲೇನು ಮಾಡ್ತೀನಿ ಅಂದರೆ ನಾನು ಒಂದು ಮಾಡೆಲ್ನ ಕ್ರಿಯೇಟ್ ಮಾಡ್ತೀನಿ. ಕಾನ್ಸ್ಟ್ ಏನಪ್ಪ ಅಂತಂದರೆ ಯೂಸರ್ ಅನ್ನುವಂಥ ಮಾಡೆಲ್. ಓಕೆ, ಕಾನ್ಸ್ಟ್ ಯೂಸರ್ ಈಕ್ವಲ್ಸ್ ಟು ಅಂತ ಕೊಟ್ಬಿಟ್ಟು ಏನು ಕೊಡ್ತೀನಿ ಅಂತಂದರೆ mongoose ಡಾಟ್ ಮಾಡಲಿಗೆ ಏನು ನೇಮ್ ಇಡೋಣ ಅಂತಂದರೆ ಯೂಸರ್ ಅನ್ನುವಂಥ ನೇಮ್ ಇಡೋಣ, ಯೂಸರ್ಸ್ ಅನ್ನುವಂಥ ನೇಮ್ ಇಡೋಣ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ನಾನು ಇಲ್ಲಿಂದ ಲೈಕ್ ಯೂಸರ್ ಸ್ಕೀಮನ್ನು ಕೊಡ್ತೀನಿ. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ನಾನು ಏನು ಮಾಡ್ಬೋದು, ಎಕ್ಸ್ಪೋರ್ಟ್ ಡಿಫಾಲ್ಟ್ ಅಂತ ಕೊಟ್ಬಿಟ್ಟು ಯೂಸರ್ನ ಎಕ್ಸ್ಪೋರ್ಟ್ ಮಾಡಿಸ್ಬೋದು. ಓಕೆ, ದ್ಯಾಟ್ಸ್ ಇಟ್. ಇವಾಗ ನಮ್ಮ ಹತ್ರ ಏನಾಯಿತು ಅಂದರೆ mongoose ರೆಡಿ ಆಯಿತು. ಓಕೆ, ಸೊ ನಾವು ಐ ಕ್ಯಾನ್ ಕಮ್ ಹಿಯರ್. ಓಕೆ, ಬಂದ್ಬಿಟ್ಟು ನಾನು ಏನು ಹೇಳ್ಬೋದು ಅಂತಂದರೆ ಇವು 3 ಇದ್ದು ಅಂತಂದರೆ ಆ ಕೇಸ್ನಲ್ಲಿ ಏನು ಮಾಡಿ, ಯೂಸರ್ನ ರಿಜಿಸ್ಟರ್ ಮಾಡಿ. ಓಕೆ, ಯೂಸರ್ನ ರಿಜಿಸ್ಟರ್ ಮಾಡೋದಕ್ಕೆ ನಾನು ಏನು ಹೇಳ್ತೀನಿ, ಕಾನ್ಸ್ಟ್ CONST ಕಾನ್ಸ್ಟ್ ಯೂಸರ್ ಈಕ್ವಲ್ಸ್ ಟು ನ್ಯೂ. ಓಕೆ, ಸೊ ನ್ಯೂ ಏನು ಬೇಕು, ಯೂಸರ್ ಬೇಕು. ಸೊ ಅದನ್ನ ಇಂಪೋರ್ಟ್ ಮಾಡ್ಕೋಬೇಕಲ್ಲ, ಇಂಪೋರ್ಟ್ ಯೂಸರ್ ಫ್ರಮ್ model ಡಾಟ್ ಯೂಸರ್ಸ್. ಓಕೆ, ಸೊ ಇಲ್ಲಿ .js ಹಚ್ಚಬೇಕು. ಓಕೆ, ಸೊ ಯೂಸರ್ಸ್. ಅದಾದಮೇಲೆ ಏನು ಮಾಡ್ತೀನಿ, ಯೂಸರ್ಗೆ ಏನು ಪಾಸ್ ಮಾಡಿದೆ ನಾನು, ಫಸ್ಟ್ ಯೂಸರ್ ನೇಮ್ ಕಳಿಸ್ಬೇಕಾಗತ್ತೆ. ಯೂಸರ್ ನೇಮ್ನಲ್ಲಿ ಏನು ಕಳಿಸ್ತಾ ಇದ್ದೀವಿ ಅಂತಂದರೆ ಬಾಡಿ ಡಾಟ್ ಯೂಸರ್ ನೇಮ್ ಕಳಿಸ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ಇದನ್ನು ಫಂಕ್ಷನ್ ಹಾಕ್ಬೇಕು ಫಸ್ಟ್, ಅದಾದಮೇಲೆ ಜೇಸನ್ ಹಾಕಕ್ಕೆ ಬರುತ್ತೆ. ಓಕೆ, ಯೂಸರ್ ನೇಮ್ ಕಳಿಸ್ತಾ ಇದ್ದೀವಿ. ಅದಾದಮೇಲೆ ಇನ್ನೊಂದು ಏನು ಕಳಿಸ್ತಾ ಇದ್ದೀವಿ ಅಂತಂದರೆ ಇಮೇಲ್ ಈಕ್ವಲ್ಸ್ ಟು ಬಾಡಿ ಡಾಟ್ ಇಮೇಲ್ ಕಳಿಸ್ತಾ ಇದ್ದೀವಿ. ನೆಕ್ಸ್ಟ್ ಏನು ಕಳಿಸ್ತಾ ಇದ್ದೀವಿ, ಪಾಸ್ವರ್ಡ್ PASSWORD ಪಾಸ್ವರ್ಡ್ ಈಕ್ವಲ್ಸ್ ಟು ಬಾಡಿ ಡಾಟ್ PASSWORD ಪಾಸ್ವರ್ಡ್. ಸೇವ್ ಇಟ್. ಓಕೆ, ಸೊ ಯೂಸರ್ನ ಸೆಂಡ್ ಮಾಡಿದ್ವಿ. ಇವಾಗ ಯೂಸರ್ ಇತ್ತು ಅಂತಂದರೆ ಇಫ್ ಯೂಸರ್ ಅಂದರೆ ರಿಜಿಸ್ಟರ್ ಸಕ್ಸಸ್ಫುಲ್ ಆಗಿದೆ, ಅವಾಗ ಏನು ಮಾಡ್ಬೋದು ನಾವು, ರಿಟರ್ನ್ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ 200 ಅಥವಾ 201 ಡಾಟ್ ಜೇಸನ್. ಇದರೊಳಗಡೆ ಏನು ಕಳ್ಸೋಣ ಮೆಸೇಜ್ ಯೂಸರ್ ರಿಜಿಸ್ಟರ್ಡ್. ಓಕೆ, ಇದು ನಮ್ಮದು ಮೆಸೇಜ್ ಆಗಿರುತ್ತೆ. ಇಲ್ಲಿ ಆ್ಯಕ್ಚುಲಿ ಯೂಸರ್ನ ಸೆಂಡ್ ಬ್ಯಾಕ್ ಮಾಡಬಾರ್ದು. ನಮ್ಮ ಕನ್ಫರ್ಮೇಷನಿಗೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಯೂಸರ್ನ ಇಲ್ಲಿ ಸೆಂಡ್ ಬ್ಯಾಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಆ್ಯಕ್ಚುಲಾಗಿ ನಾವು ಸೆಂಡ್ ಬ್ಯಾಕ್ ಮಾಡಬಾರ್ದು. ಅಥವಾ ಯೂಸರ್ ಆಗಲಿಲ್ಲ ಅಂತಂದರೆ ಸೊ ಆ ಕೇಸ್ನಲ್ಲಿ ಏನು ಮಾಡಿ, ರಿಟರ್ನ್ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ 400 ಡಾಟ್ ಜೇಸನ್ ಏನು ಕಳಿಸ್ಬೇಕು, ಮೆಸೇಜ್ ಕಳಿಸ್ಬೇಕು. ಒಂದು ಏನು ಮೆಸೇಜಪ್ಪ ಅಂತಂದರೆ ಸಮಥಿಂಗ್ ವೆಂಟ್ WRONG ರಾಂಗ್. ಓಕೆ, ಈ ಮೆಸೇಜ್ನ ಕಳಿಸ್ಬೇಕು. ಸೇವ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇವು ಎರಡು ಸೇಮ್ ಇರಲಿಲ್ಲ ಅಂತಂದರೆ, ಯಾವುದಾದ್ರೂ ಫೀಲ್ಡ್ ಮಿಸ್ ಇತ್ತಂದರೆ ಲೈಕ್ ಇಲ್ಲಿ ಒಂದು ಮೆಸೇಜ್ ಕಳ್ಸೋಣ, ರಿಟರ್ನ್ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ 400 ಜೇಸನ್ MESSAG. ಮೆಸೇಜ್ ಒಳಗಡೆ ಏನು ಕಳಿಸ್ತಾ ಇದ್ದೀನಿ ಅಂತಂದರೆ ಆಲ್ FI ಫೀಲ್ಡ್ಸ್ ಆರ್ ರಿಕ್ವೈರ್ಡ್. ಓಕೆ, ಆಲ್ ಫೀಲ್ಡ್ಸ್ ಆರ್ ರಿಕ್ವೈರ್ಡ್ ಇಷ್ಟು ಕೊಟ್ಬಿಟ್ಟು ಸೇವ್ ಮಾಡ್ಕೊಳ್ತೀನಿ. ಓಕೆ, ಸೊ ಇವಾಗ ಯಾರಾದರೂ ಹಿಟ್ ಮಾಡಿದ್ರೆ ರಿಜಿಸ್ಟ್ರಿಗೆ ಹ್ಯಾಂಡಲ್ ರಿಜಿಸ್ಟ್ರ್ ಕಾಲ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಸೇವ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನಾನು ಇನ್ನೊಂದು ಸತಿ ರಿಫ್ರೆಶ್ ಮಾಡ್ಕೊಳ್ತೀನಿ. ಇಲ್ಲಿ ಏನಾದರೂ ಮಾಡೆಲ್ ಕ್ರಿಯೇಟ್ ಆಗಿದಾವ, ಐ ವಿಲ್ ಜಸ್ಟ್ ಕನೆಕ್ಟ್ ಇಟ್,
ರಿಫ್ರೆಶ್ ಮಾಡಿದ್ರೆ ಆಥ್ ಸರ್ವರ್ ಕ್ರಿಯೇಟ್ ಆಗಿದೆ. ಆಥ್ ಸರ್ವರ್ ಒಳಗಡೆ ಯೂಸರ್ ಅನ್ನುವಂಥದ್ದೊಂದು ಕಲೆಕ್ಷನ್ ಕ್ರಿಯೇಟ್ ಆಗಿದೆ. ನೌ ಐ ವಿಲ್ ಹಿಟ್ ಅ API ಕಾಲ್. ಓಕೆ, ಸೊ ಇನ್ಸೋಮೇನಿಯಾ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಏನು ಮಾಡ್ತೀನಿ, ಒಂದು ಹೊಸ HTTP ರಿಕ್ವೆಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಇಲ್ಲಿ ಇದಕ್ಕೆ ನೇಮ್ ಏನು ಹೇಳ್ತೀನಿ ಅಂತಂದರೆ ಐ ಕ್ಲೋಸ್ ಆಲ್ ದೋಸ್ ಥಿಂಗ್ಸ್. ಮೊದಲೇನು ಏನಿದ್ದು ಅವನ್ನೆಲ್ಲ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಇದಕ್ಕೆ ರಿಜಿಸ್ಟರ್ ಯೂಸರ್ ಅಂತ ಇಟ್ಕೊಳ್ಳೋಣ. ಓಕೆ, ರಿಜಿಸ್ಟರ್ ಯೂಸರ್ ಇದು ಬಂದುಬಿಟ್ಟು ಯಾವ್ದು ಮೆಥಡ್ ಅಂದರೆ ಪೋಸ್ಟ್ ಮೆಥಡ್ ಯೂಸ್ ಮಾಡ್ಕೊಳುತ್ತೆ. ಬಾಡಿ ಒಳಗಡೆ ನಮ್ಗೆ ಏನೇನು ಕಳಿಸ್ಬೇಕಾಗಿದೆ ಅಂತಂದರೆ ಒಂದು ಜೇಸನ್ ಕಳಿಸ್ಬೇಕಾಗಿದೆ. ಜೇಸನ್ ಒಳಗಡೆ ಏನೇನು ಕಳಿಸ್ಬೇಕು ಅಂತಂದರೆ ಯೂಸರ್ ನೇಮ್ ಬಂದುಬಿಟ್ಟು ನಮ್ದು ಏನಿದೆ ವಾಜಿದಿದೆ ಅಂತ ಇಟ್ಕೊಳ್ಳೋಣ ಇವಾಗ ಸದ್ಯಕ್ಕೆ. ಅದಾದಮೇಲೆ ಇಮೇಲ್ ಬಂದುಬಿಟ್ಟು ಏನಿದೆ ಅಂತಂದರೆ abc@gmail.com ಇದೆ. ಅದಾದಮೇಲೆ ಪಾಸ್ವರ್ಡ್ ಬಂದುಬಿಟ್ಟು PASSWID ಪಾಸ್ವರ್ಡ್ ಈಕ್ವಲ್ಸ್ ಟು 123. ಓಕೆ, ಸೊ ಇದನ್ನ ಸೆಂಡ್ ಮಾಡಬೇಕು ಯಾರಿಗೆ, stdp//localhost 8282 users/register. ಓಕೆ, ಸೆಂಡ್ ಮಾಡೋಣ. ಕೆನಾಟ್ ರೀಡ್ ಪ್ರಾಪರ್ಟೀಸ್ ಅನ್ಡಿಫೈನ್ಡ್ ರೀಡಿಂಗ್. ಇದು ಏನಕ್ಕೆ ಬರ್ತಾ ಇದೆ ಅಂತಂದರೆ ನಾವು index.jsನಲ್ಲಿ ಒಂದು ಮೇನ್ ಥಿಂಗ್ನ ಯೂಸ್ ಮಾಡೇ ಇಲ್ಲ. ದಟ್ ಈಸ್ app.use express.json. ಓಕೆ, ಸೊ ಇದನ್ನ ಯೂಸ್ ಮಾಡದೇ ಇರೋ ಕಾರಣಕ್ಕೋಸ್ಕರ ಅದು ಬರ್ತಾ ಇದೆ. ನೌ ಇಫ್ ಐ ಗೋ ದೇರ್ ಆ್ಯಂಡ್ ಸೆಂಡ್ ಇಟ್, ಯೂಸರ್ ರಿಜಿಸ್ಟರ್ ವಾಸಿದ ನೇಮ್ ಬಂತು, ಆಮೇಲೆ ಇಮೇಲ್ ID ಬಂತು, ಆಮೇಲೆ ಪಾಸ್ವರ್ಡ್ ಬಂತು, ಎವ್ರಿಥಿಂಗ್. ಇದನ್ನ ನಾವು ಆ್ಯಕ್ಚುಲಿ ವಾಪಸ್ ಕಳಿಸಬಾರ್ದು ಯೂಸರ್ಗೆ, ಫ್ರಂಟ್ ಎಂಡ್ಗೆ, ಬಟ್ ನಾವು ಚೆಕಿಂಗ್ ಪರ್ಪಸ್ಗೋಸ್ಕರ ನೋಡ್ತಾ ಇದ್ವಿ. ಓಕೆ, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ಇವಾಗ ಯೂಸರ್ನ ರಿಜಿಸ್ಟರ್ ಮಾಡೋದು ಹೇಗೆ ಕಂಪ್ಲೀಟ್ ಆಯಿತು. ಇವಾಗ ಲಾಗಿನ್. ಓಕೆ, ಸೊ ಲಾಗಿನ್ ಮೆಕ್ಯಾನಿಸಮ್, ಅಥರೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಒಂದು ಯೂಸರ್ ನಾವು ರಿಜಿಸ್ಟರ್ ಮಾಡಿದ್ವಿ. ಅದಾದಮೇಲೆ ಇವಾಗ ನಾನು ಏನು ಮಾಡ್ತೀನಿ, ಲೈಕ್ SHADOW ಶಾಡೋ XYZ ಪಾಸ್ವರ್ಡ್ 123 ಇಡೋಣ, ಸೆಂಡ್ ಮಾಡೋಣ. ಇವಾಗ ಈ ಯೂಸರು ರಿಜಿಸ್ಟರ್ ಆದರು. ಇವಾಗ ಇಬ್ಬರು ಯೂಸರ್ಸ್ ರಿಜಿಸ್ಟರ್ ಆಗಿದ್ದಾರೆ. ಇಲ್ಲಿ ಇನ್ನೂ ಒಂದು ಲೈಕ್ ಏನು ಮಾಡಬೇಕಾಗಿತ್ತು ಅಂದರೆ ನಾನು ರೋಲ್ ಅನ್ನುವಂಥ ಒಂದು ಫೀಲ್ಡ್ನು ಕೂಡ ಕಳಿಸ್ಬೇಕಾಗಿತ್ತು. ಓಕೆ, ಸೊ ಇಲ್ಲಿ ರೋಲ್ ಕೂಡ ಕಳಿಸ್ಬೋದು. ಇವಾಗ ಇದು ರಿಜಿಸ್ಟರ್ ಆಗಲ್ಲ, ಬಟ್ ಐ ನೀಡ್ ಟು ಆ್ಯಡ್ ಇಟ್. ಓಕೆ, ಸೊ ಅಡ್ಮಿನ್ ಏನಕ್ಕೆ ಅಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಮೊದಲೇನಿದು ಡೇಟಾಬೇಸ್ ಒಳಗಡೆ ಇದನ್ನೆಲ್ಲ ತೆಗೆದು ಹಾಕ್ತೀನಿ. ದಟ್ ವಿಲ್ ಬಿ ಎ ಗ್ರೇಟ್ ಥಿಂಗ್. ಓಕೆ, ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಅದು ಸೇವ್ ಕೂಡ ಮಾಡಬೇಕಾಗುತ್ತೆ. ನಾವು ಯೂಸರ್ ಕಂಟ್ರೋಲ್ಸ್ ಬಂದುಬಿಟ್ಟು ಇಲ್ಲಿ ಸೇವ್ ಅಂತ ಆ್ಯಡ್ ಮಾಡಬೇಕು. ಇವಾಗ ಇಲ್ಲೇ ಇನ್ನೊಂದು ಫೀಲ್ಡ್ನ ಆ್ಯಡ್ ಮಾಡ್ಕೊಳ್ಳೋಣ. ದ್ಯಾಟ್ ವಿಲ್ ಬಿ ಆ್ಯಂಡ್ ಬಾಡಿ ಡಾಟ್ ರೋಲ್. ಓಕೆ, ಸೊ ಅದಾದಮೇಲೆ ಮಾಡಲ್ಸ್ನಲ್ಲೂ ಬಿಡೋಣ. ಯೂಸರ್ ಮಾಡಲ್ಸ್ನಲ್ಲಿ ಬಂದುಬಿಟ್ಟು ಇನ್ನೊಂದು ಫೀಲ್ಡ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಅದು ಬಂದುಬಿಟ್ಟು ರೋಲ್ ಆಗಿರುತ್ತೆ. ಓಕೆ, ಟೈಪ್ ಬಂದುಬಿಟ್ಟು ಏನಾಗಿರುತ್ತೆ ಅಂದರೆ ಸ್ಟ್ರಿಂಗ್ ಆಗಿರುತ್ತೆ. ಓಕೆ, ಟೈಪ್ ಬಂದುಬಿಟ್ಟು ಸ್ಟ್ರಿಂಗ್ ಆಗಿರುತ್ತೆ. ಸೇವ್ ಮಾಡ್ಕೊಳ್ಳೋಣ. ಯೂಸರ್ ಕಂಟ್ರೋಲರ್ ಬಂದುಬಿಟ್ಟು ಇದನ್ನು ಏನು ಮಾಡಬೇಕು ಅಂತಂದರೆ ಪಾಸ್ವರ್ಡ್ ಆದಮೇಲೆ ನ್ಯೂ ಯೂಸರ್ ಕಳಿಸ್ತಾ ಇದ್ವಿ, ಅದ್ರ ಜೊತೆಗೆ ಮತ್ತೇನು ಕಳಿಸ್ಬೇಕಂದ್ರೆ ರೋಲ್ನು ಕೂಡ ಕಳಿಸ್ಬೇಕಾಗುತ್ತೆ. ರೋಲ್ ಈಕ್ವಲ್ಸ್ ಟು ಬಾಡಿ ಡಾಟ್ ಇಲ್ಲಿ ರೋಲ್. ಓಕೆ, ಸೊ ಕಳಿಸಾದ್ಮೇಲೆ ನಾನು ಏನು ಮಾಡಬೇಕು ಅಂದರೆ user.sav ಇದು ಅವೇಟ್ ಮಾಡಬೇಕು. ನಾನು ಅವೇಟ್ user.sav ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಂಬಿಟ್ಟು ಇವಾಗ ಹಿಟ್ ಮಾಡಿದ್ರೆ ಅಡ್ಮಿನ್, ಅದಾದಮೇಲೆ ಕಾಲನ್ ಹಿಟೆಡ್. ಓಕೆ, ಅಡ್ಮಿನ್. ಸೊ ಇವಾಗ ನಾನು ಕಾಂಪಸ್ನಲ್ಲಿ ಬಂದುಬಿಟ್ಟು ಏನಾದರೂ ರೀಲೋಡ್ ಮಾಡಿದ್ರೆ ವೈ ಇಟ್ಸ್ ನಾಟ್ ಶೋಯಿಂಗ್, ಡೇಟಾ ಶೋ ಆಗಬೇಕಾಗಿತ್ತು ಇಲ್ಲಿ. ಓಕೆ, ಶೋ ಆಗ್ತಾ ಇದೆ. ಶಾಡೋ XYZ ರೋಲ್ ಏನಿದೆ ಅನ್ನೋದು ಎಲ್ಲ ಶೋ ಆಗ್ತಾ ಇದೆ. ನೋ ಪ್ರಾಬ್ಲಮ್ ಫಾರ್ ದ್ಯಾಟ್. ಓಕೆ, ಸೊ ಇವಾಗ ಬರೋಣ. ನಮ್ಮದು ಯೂಸರ್ ಏನೋ ರಿಜಿಸ್ಟರ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಏನು ಥಿಂಗ್ ಏನು ಮಾಡಬೇಕಂದ್ರೆ ಲಾಗಿನ್ ಲಾಗೌಟ್ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕು. ನಂಗೆ ಇವಾಗ ಯೂಸ್ ಇಲ್ಲದೆ ಇರೋದು ಯೂಸರ್ ಮಾಡಲ್ ಬಗ್ಗೆ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಯೂಸರ್ಸ್ಗಳನ್ನ ಆಲ್ರೆಡಿ. ಓಕೆ, ಸೊ ಇಲ್ಲಿ ಪೋಸ್ಟ್ ಬರೋಣ. ಪೋಸ್ಟ್ನ ಬಂದುಬಿಟ್ಟು ಏನು ಹೇಳ್ತಾ ಅಂದರೆ route.post ಪೋಸ್ಟ್. ಅದಾದಮೇಲೆ ಇಲ್ಲಿ ಏನು ಹೇಳ್ತೇನೆ ಅಂದರೆ ಲಾಗಿನ್ ಯಾರಾದರೂ ಹಿಟ್ ಮಾಡಿದ್ರೆ ಏನು ಕಾಲ್ ಆಗಬೇಕಂದ್ರೆ ಹ್ಯಾಂಡಲ್ ಲಾಗಿನ್. ಯೂಸರ್ ಕಂಟ್ರೋಲ್ನಲ್ಲಿ ಹೋಗ್ಬಿಟ್ಟು ಇನ್ನೊಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ದ್ಯಾಟ್ ವಿಲ್ ಬಿ ಲಾಗ್ ಕಾನ್ಸ್ಟ್
handle login equals to, this will be a async function, ರಿಕ್ವೆಸ್ಟ್ ತೊಗೊಳುತ್ತೆ, ರೆಸ್ಪಾನ್ಸ್ ತೊಗೊಳುತ್ತೆ. ಓಕೆ, ಸೊ ಇದನ್ನ ಏನು ಮಾಡಿ ಅಂತಂದರೆ ಎಕ್ಸ್ಪೋರ್ಟ್ ಮಾಡಿ ಹ್ಯಾಂಡಲ್ ಲಾಗಿನ್. ಓಕೆ, ಸೊ ಹ್ಯಾಂಡಲ್ ಲಾಗಿನ್ ಅಂದ ತಕ್ಷಣ ಯೂಸರ್ ನೇಮ್ ಪಾಸ್ವರ್ಡ್ನ ಇದು ಚೆಕ್ ಮಾಡಬೇಕು. ಚೆಕ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತಂದರೆ ಒಂದು JWT ಟೋಕನ್ನ ಜನ್ರೇಟ್ ಮಾಡಿಬಿಟ್ಟು ಕೊಡಬೇಕು, ವಾಪಸ್ ಯೂಸರ್ಸ್ಗೆ ಕಳಿಸ್ಬೇಕು. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಇಮೇಲ್ ಮುಖಾಂತರ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಇಮೇಲ್ ಮುಖಾಂತರ ಲಾಗಿನ್ ಆಗೋದಕ್ಕೆ ನನಗೆ ಇವಾಗ ಇನ್ನೂ ಒಂದು ಬೇಕಾಗುತ್ತೆ, ಬಿಕ್ರಿಪ್ಟ್ ಅನ್ನುವಂಥದ್ದು ಕಾನ್ಸೆಪ್ಟ್. ಸೊ ಅದ್ರ ಬಗ್ಗೆ ಇವಾಗ ತಲೆ ಕೆಡಿಸ್ಕೊಳ್ಳೋಣ, ಮುಂದೆ ನೋಡ್ಕೊಳ್ಳೋಣ. ಓಕೆ, ಇವಾಗ ಪಾಸ್ವರ್ಡ್ ಏನಾಗ್ತಾ ಇದೆ, ಇಲ್ಲಿ ಪ್ಲೇನ್ ಟೆಕ್ಸ್ಟ್ನಲ್ಲಿ ಸೇವ್ ಆಗ್ತಾ ಇದೆ ನೋಡಿದ್ರೆ. ಸೊ ಬಿಕ್ರಿಪ್ಟ್ನ ಯೂಸ್ ಮಾಡ್ಕೊಬಿಟ್ಟು ಅದನ್ನ ಹ್ಯಾಶ್ಟ್ಯಾಗ್ ಕನ್ವರ್ಟ್ ಮಾಡ್ಕೊಬೋದು. ಫಾರ್ ನೌ ಅದು ಹಂಗೆ ಇರಲಿ. ಓಕೆ, ಸೊ ನೋ ಪ್ರಾಬ್ಲಮ್. ಓಕೆ, ಇವಾಗ ಏನು ಮಾಡ್ತೀನಿ ನಾನು ಅಂತಂದರೆ, ಲೈಕ್ ಲಾಗಿನ್ ಯಾರಾದರೂ ಹಿಟ್ ಮಾಡಿದ್ರೆ ಫಸ್ಟ್ ನಂಗೆ ಏನು ಬೇಕು ಅಂದರೆ ಕಾನ್ಸ್ಟ್ ಬಾಡಿ ಬೇಕು. ಬಾಡಿ ಈಕ್ವಸ್ ಟು ರಿಕ್ವೆಸ್ಟ್ ಡಾಟ್ BODY ಬಾಡಿ. ಓಕೆ, ಸೊ ಬಾಡಿ ಬಂತು. ಅದಾದಮೇಲೆ ನಾನು ಏನು ಮಾಡ್ತೀನಿ, ಫಸ್ಟು ಇಫ್ ಬಾಡಿ ಡಾಟ್ ಇಮೇಲ್ ಆ್ಯಂಡ್ ಬಾಡಿ ಡಾಟ್ PSSWID ಪಾಸ್ವರ್ಡ್, ಆ ಕೇಸಲ್ಲಿ ಮಾತ್ರ ಇದು ವರ್ಕ್ ಆಗಬೇಕು. ಇಲ್ಲ ಅಂತಂದರೆ ಎಲ್ಸ್ ರಿಟರ್ನ್ ಸೆಂಡ್ ಬ್ಯಾಕ್ ಆಲ್ ಫೀಲ್ಡ್ಸ್ ಆರ್ ರಿಕ್ವೈರ್ಡ್. ಇದನ್ನ ನಾನು ಏನು ಮಾಡ್ತೀನಿ, ಕಾಪಿ ಮಾಡ್ಕೊಳ್ತೀನಿ, ಜಸ್ಟ್ ಸೆಂಡ್ ಮಾಡ್ತೀನಿ. ಓಕೆ, ಸೊ ಎರಡು ಇತ್ತು ಅಂತಂದರೆ ಆ ಕೇಸಲ್ಲಿ ಇವಾಗ ಚೆಕ್ ಮಾಡ್ಕೋಬೇಕು. ಕಾನ್ಸ್ಟ್ ಮಾಡ್ಕೊಳ್ಳೋಣ, ಯೂಸರ್ ಅಂತ ಕಳಿಸ್ತೀನಿ. ಯೂಸರ್ ಈಕ್ವಲ್ಸ್ ಟು ಅವೇಟ್. ಓಕೆ, ಸೊ ಯೂಸರ್ ಡಾಟ್ ಫೈಂಡ್ ಒನ್ ಒಳಗಡೆ ಏನು ಕಳಿಸ್ತೀನಿ ಅಂದರೆ ಇಮೇಲ್ ಕಳಿಸ್ಬೇಕಾಗಿದೆ. ಸೊ ಇಮೇಲ್ಗೆ ಏನು ಕಳಿಸ್ತೀನಿ, ಬಾಡಿ ಡಾಟ್ ಇಮೇಲ್ ಕಳಿಸ್ತೀನಿ. ಓಕೆ, ಸೊ ಇವಾಗ ಇಫ್ ನಾಟ್ ಯೂಸರ್ ಏನು ಮಾಡಬೇಕು ಅಂದರೆ ಇಲ್ಲಿಂದ ರಿಟರ್ನ್ ರೆಸ್ಪಾನ್ಸ್ ಹೋಗಬೇಕು. ರಿಟರ್ನ್ ಡಾಟ್ ರಿಟರ್ನ್ ಹೋಗಬೇಕು. ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ ಏನಿರಬೇಕು ಅಂತಂದರೆ 401 ಜೇಸನ್ನ ಕಳಿಸ್ತೀನಿ. ಅದರೊಳಗಡೆ ಒಂದು ಮೆಸೇಜ್ನ ಕಳಿಸ್ತೀನಿ, MESSAGE ಮೆಸೇಜ್ ಲಾಗಿನ್ ಫೇಲ್ಡ್, ಅಥವಾ ಯೂಸರ್ ನೇಮ್ ಆರ್ ಪಾಸ್ವರ್ಡ್ ಈಸ್ WRONG ರಾಂಗ್. ಓಕೆ, ಸೊ ಇದನ್ನು ನಾನು ಏನು ಮಾಡ್ತೀನಿ, ಕಾಪಿ ಮಾಡ್ಕೊಳ್ತೀನಿ ಈ ಕೇಸ್ನಲ್ಲಿ. ಓಕೆ, ಸೊ ವಿಲ್ ಜಸ್ಟ್ ಕಾಪಿ ದಿಸ್ ಥಿಂಗ್. ಬಂದುಬಿಟ್ಟು ಕೆಳಗಡೆ ಬಂದುಬಿಟ್ಟು ಏನು ಹೇಳ್ತೀನಿ ಅಂದರೆ, ಇಫ್ ಬಾಡಿ ಡಾಟ್ PSSWID ಪಾಸ್ವರ್ಡ್ ನಾಟ್ ಈಕ್ವಲ್ಸ್ ಟು ಯೂಸರ್ ಡಾಟ್ PSSWID ಪಾಸ್ವರ್ಡ್, ಆ ಕೇಸ್ನಲ್ಲಿ ಕೂಡ ಏನಾಗಬೇಕು ಅಂತಂದರೆ ಇದೇ ರಿಟರ್ನ್ ಆಗಬೇಕು. ಓಕೆ, ಸೊ ರೆಸ್ಪಾನ್ಸ್ ರೆಸ್ಪಾನ್ಸ್. ಓಕೆ, ಸೊ ಇವೆರಡು ಚೆಕ್ ಲಿಸ್ಟ್ ಪಾಸ್ ಆಯಿತು ಅಂದರೆ ಆ ಕೇಸಲ್ಲಿ ನಾವು ಏನು ಮಾಡ್ತೀವಿ, ಇವಾಗ JWT ಟೋಕನ್ ಜನ್ರೇಟ್ ಮಾಡ್ತೀವಿ. JWT ಟೋಕನ್ ಜನ್ರೇಟ್ ಮಾಡೋದಕ್ಕೆ ನಮ್ಮ ಹತ್ರ ಏನು ಬೇಕು ಅಂತಂದರೆ JSON ವೆಬ್ ಟೋಕನ್ ಅನ್ನುವಂಥ ಒಂದು ಮಾಡೆಲ್ ಬೇಕು. ಓಕೆ, ಸೊ ಅದಕ್ಕೋಸ್ಕರ ಇದನ್ನ ಸ್ಟಾಪ್ ಮಾಡ್ಕೊಳ್ತೀನಿ. ಇಲ್ಲಿ ಏನು ಹೇಳ್ತೇನೆ ಅಂದರೆ npm ಇನ್ಸ್ಟಾಲ್ JSON ವೆಬ್ ಟೋಕನ್. ಓಕೆ, ಇವಾಗ ಇನ್ಸ್ಟಾಲ್ ಆಯಿತು. ದೆನ್ ವಿ ಕ್ಯಾನ್ npm ರನ್ ಸ್ಟಾರ್ಟ್, ನೋ ಪ್ರಾಬ್ಲಮ್. JSON ವೆಬ್ ಟೋಕನ್ ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಬರ್ತೀನಿ, ಬಂದುಬಿಟ್ಟು ಏನು ಹೇಳ್ತೀನಿ ಅಂದರೆ JSON ವೆಬ್ ಟೋಕನ್ನ ಇಂಪೋರ್ಟ್ ಮಾಡ್ಕೊಳ್ತೀನಿ. ಇಂಪೋರ್ಟ್ JWT ಫ್ರಾಮ್ JSON ವೆಬ್ ಟೋಕನ್. ಓಕೆ, ಸೊ ಇವಾಗ JWTನ ನಾವು ಯೂಸ್ ಮಾಡ್ತಾ ಹೋಗ್ಬೋದು. JWTನ ಯೂಸ್ ಮಾಡೋಕ್ಕೆ ನಮಗೊಂದು ಸೀಕ್ರೆಟ್ ಕೋಡ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಕಾನ್ಸ್ಟ್ ಸೀಕ್ರೆಟ್ ಕೋಡ್ ಈಕ್ವಲ್ಸ್ ಟು ಒಂದು ರ್ಯಾಂಡಮ್ ಕೋಡ್ನ ಇಲ್ಲಿ ಕೊಡಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇವಾಗಿನ ಓಕೆ, ಸೊ ಆದಷ್ಟು ದೊಡ್ಡದಿರಲಿ. ಸೀಕ್ರೆಟ್ ಕೋಡ್ ಬೇಕು. ಈ ಸೀಕ್ರೆಟ್ ಕೋಡ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ಅಂದರೆ JWTಸ್ಗಳನ್ನ ಜನ್ರೇಟ್ ಮಾಡ್ಬೋದು, JSON ವೆಬ್ ಟೋಕನ್ಸ್ಗಳನ್ನ ಜನ್ರೇಟ್ ಮಾಡ್ಬೋದು. ಓಕೆ, ಸೊ JSON ವೆಬ್ ಟೋಕನ್ನ ಜನ್ರೇಟ್ ಮಾಡೋದಕ್ಕೆ ಏನು ಮಾಡ್ತೀನಿ, ಕಾನ್ಸ್ಟ್ ಟೋಕನ್ ಈಕ್ವಲ್ಸ್ ಟು ಓಕೆ JWT ಡಾಟ್ ಸೈನ್. ಓಕೆ, JWT ಡಾಟ್ ಸೈನ್ ಅಂತ ಕೊಡಬೇಕು. ಇದರಲ್ಲಿ ಫಸ್ಟ್ ಪಾರ್ಟ್ ಏನಿರುತ್ತೆ ಅಂದರೆ ನಮ್ಮದು ಬಾಡಿ ಆಗಿರುತ್ತೆ. ಓಕೆ, ಸೊ ಬಾಡಿ ಕೊಡಬೇಕು. ಬಾಡಿ ಒಳಗಡೆ ಏನು ಕೊಡೋಣ ಅಂತಂದರೆ ಯೂಸರ್ ID ಬಂದುಬಿಟ್ಟು ಯೂಸರ್
ಡಾಟ್ ಅಂಡರ್ಸ್ಕೋರ್ ಐ ಡಿ ಆಗಿರುತ್ತೆ. ಓಕೆ, ಅದಾದಮೇಲೆ ಯೂಸರ್ ಅಥವಾ ಇಮೇಲ್ ಬಂದ್ಬಿಟ್ಟು ಏನಾಗಿರುತ್ತೆ ಅಂದರೆ ಯೂಸರ್ ಡಾಟ್ ಇಮೇಲ್ ಆಗಿರುತ್ತೆ. ಓಕೆ, ಇದು ನಮ್ದು ಏನಾದೆ ಅಂದರೆ ಯೂಸರ್ ರಿಲೇಟೆಡ್ ಡೇಟಾ. ಅದಾದಮೇಲೆ ನೆಕ್ಸ್ಟ್ ಪಾರ್ಟ್ ಏನು ಬರುತ್ತೆ ಅಂದರೆ ಟೋಕನ್, ಸೀಕ್ರೆಟ್ ಟೋಕನ್ ಕೋಡ್ ಕೊಡಬೇಕು. ಅದಾದಮೇಲೆ ಇದು ಎಕ್ಸ್ಪೈರ್ಸ್. ಥರ್ಡ್ ಪಾರ್ಟ್ನಲ್ಲಿ ಕೂಡ ಒಂದು ಜೇಸನ್ನೇ ಪಾಸ್ ಮಾಡಬೇಕಾಗುತ್ತೆ. ದ್ಯಾಟ್ ವಿಲ್ ಬಿ ಎಕ್ಸ್ಪೈರ್ಸ್ ಇನ್ ಓಕೆ 1 hour. ಓಕೆ, ಸೊ 1 ತಾಸಲ್ಲಿ ಇದು ಏನಾಗುತ್ತೆ ಅಂದರೆ ಎಕ್ಸ್ಪೈರ್ ಆಗುತ್ತೆ. ಟೋಕನ್ ಇವಾಗ ಜನ್ರೇಟ್ ಆಯಿತು ಅಂತಂದರೆ ಇಫ್ ಟೋಕನ್ ರಿಟರ್ನ್ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ 200 ಡಾಟ್ ಜೇಸನ್. ಓಕೆ, ಜೇಸನ್ನಲ್ಲಿ ಮೆಸೇಜ್ ಏನಾಗಿರುತ್ತೆ ಅಂದರೆ MESS ಮೆಸೇಜ್ ಏನಾಗಿರಬೇಕು, ಲಾಗಿನ್ ಸಕ್ಸಸ್. ಅದಾದಮೇಲೆ ಲಾಗಿನ್ ಸಕ್ಸಸ್ ಆದಮೇಲೆ ಏನಾಗಬೇಕಂದ್ರೆ ಟೋಕನ್ ಕಳಿಸ್ಬೇಕು ನಾವು. ಟೋಕನ್ ವಿಲ್ ಬಿ ಜಸ್ಟ್ ಟೋಕನ್ ಕಳಿಸಿ, ಅದು ತಾನೇ ಫಿಲ್ ಮಾಡ್ಕೊಳ್ತೇವೆ ಇನ್ನು ಮಿಕ್ಕಿದ್ದು. ಓಕೆ, ಟೋಕನ್ ಕಳಿಸ್ಬೇಕು. ಆಲ್ ರೈಟ್. ಅಕಸ್ಮಾತ್ ಟೋಕನ್ ಇರಲಿಲ್ಲ ಅಂತಂದರೆ ರಿಟರ್ನ್ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ 200 ಓಕೆ ಜೇಸನ್ ಕಳಿಸ್ಬೇಕು. ಅದರೊಳಗಡೆ ಒಂದು ಮೆಸೇಜ್ ಕಳ್ಸೋಣ, ಸಮಥಿಂಗ್ ವೆಂಟ್ WRNG ರಾಂಗ್. ಓಕೆ, ಸೊ ಇಷ್ಟೆಲ್ಲ ಆಯಿತು. ಇವಾಗ ರಿಜಿಸ್ಟರ್ ಮಾಡೋದು ನೋಡಿದ್ವಿ. ಇವಾಗ ಲಾಗಿನ್ ವರ್ಕ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಲಾಗಿನ್ ವರ್ಕ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ಕೋಕ್ಕೆ ಯೂಸರ್ ಕಂಟ್ರೋಲರ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಅದನ್ನೇ ಇವಾಗ ಏನು ಮಾಡ್ಕೊಳ್ಳೋಣ, ಇಂಪೋರ್ಟ್ ಕೂಡ ಮಾಡ್ಕೊಳ್ಳೋಣ. ಸೊ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಇಲ್ಲಿ ಬಂದುಬಿಟ್ಟು ಏನು ಹೇಳ್ತೀನಿ ಅಂದರೆ ಹ್ಯಾಂಡಲ್ ಲಾಗಿನ್ ಅಂತ ಹೇಳ್ತೀನಿ. ಸೊ ಹ್ಯಾಂಡಲ್ ಲಾಗಿನ್ ಆದಮೇಲೆ ಇಲ್ಲಿ ಬಂದುಬಿಟ್ಟು ಏನು ಹೇಳ್ತೀನಿ, ಹ್ಯಾಂಡಲ್ ಲಾಗಿನ್. ಓಕೆ, ಸೊ ಇವಾಗ ಸೇವ್ ಮಾಡ್ಕೊಂಡ್ವಿ. ಸೇವ್ ಮಾಡ್ಕೊಂಡಾದ್ಮೇಲೆ ನಾನು ಸಿಂಪ್ಲಿ ಏನು ಮಾಡ್ತೀನಿ, ಇನ್ಸ್ಟಾಮಿಡಾಗಿ ಬರ್ತೀನಿ. ಇಲ್ಲಿ ಬಂದುಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಇನ್ನೊಂದು ಹೊಸ HTTP ರಿಕ್ವೆಸ್ಟ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಇದಕ್ಕೆ ರೀನೇಮ್ ಮಾಡ್ಕೊಳ್ಳೋಣ. ರೀನೇಮ್ ಬಂದುಬಿಟ್ಟು ಏನಾಗಿದೆ ಅಂದರೆ ಲಾಗಿನ್ ಅಂತ ಇಟ್ಕೊಳ್ಳೋಣ. ಇದು ಬಂದುಬಿಟ್ಟು ಏನಾಗಿರುತ್ತೆ ಅಂದರೆ ಪೋಸ್ಟ್ ಆಗಿರುತ್ತೆ. ಓಕೆ, ಸೊ ಬಾಡಿ ಬಂದುಬಿಟ್ಟು ಲೈಕ್ ಜೇಸನ್ ಟೈಪ್ ಆಗಿರುತ್ತೆ. ಇಲ್ಲಿ ಇಮೇಲ್ ಮುಖಾಂತರ ಲಾಗಿನ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ವಿ. ಸೊ ಇಮೇಲ್ ನಾವೇನು ಕೊಟ್ಟಿದ್ವಿ ಅಂತಂದರೆ ಇಲ್ಲಿ ರಿಜಿಸ್ಟರ್ ಯೂಸರ್ ಒಳಗಡೆ ಹೋದರೆ ದಟ್ ಈಸ್ xyz@gmail.com. ಓಕೆ, xyz@gmail.com xyz@gmail.com. ಆಲ್ ರೈಟ್. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾಯಿದ್ವಿ, ಪಾಸ್ವರ್ಡ್ ಕಳಿಸ್ಬೇಕು. PSSWID ಪಾಸ್ವರ್ಡ್ ದ್ಯಾಟ್ ವಿಲ್ ಬಿ 123 ಇಫ್ ಐ ಆಮ್ ನಾಟ್ ರಾಂಗ್, 123. ಓಕೆ, ಸೊ ಇದು ಜಸ್ಟ್ ಏನು ಮಾಡೋಣ ಅಂತಂದರೆ ಸೆಂಡ್ ಮಾಡೋಣ. ಸೆಂಡ್ ಮಾಡಿದಾಗ ಏನಾಯ್ತು ಅಂದರೆ URL ಯೂಸಿಂಗ್ ಆ್ಯಡ್. ಓಕೆ, ಇಲ್ಲಿ ನಾವು URL ಕೊಟ್ಟಿಲ್ಲ. ಸೊ HTTP ಲೋಕಲ್ ಹೋಸ್ಟ್ 8282/user/login ಸೆಂಡ್ ಮಾಡೋಣ. ಸೆಂಡ್ ಮಾಡಿದಾಗ ನೋಡ್ಬೋದು ಲಾಗಿನ್ ಸಕ್ಸಸ್, ಟೋಕನ್ ಇಲ್ಲಿ ನಮ್ಮದು ಜನ್ರೇಟ್ ಆಗಿ ಬರ್ತಾ ಇದೆ. ಅದೇ ನಾವು ಯಾವುದಾದ್ರೂ ಯೂಸರ್ ಇಲ್ಲ ಆಗಿತ್ತು ಆವಾಗ ಆ ಕೇಸಲ್ಲಿ ಏನಾಗುತ್ತೆ, ಇಲ್ಲಿ ನೋಡ್ಬೋದು ಯೂಸರ್ ನೇಮ್ ಅವ್ರ ಪಾಸ್ವರ್ಡ್ ರಾಂಗ್ ಅಂತ ಬರುತ್ತೆ. ಓಕೆ, ಸೊ ಯೂಸರ್ ನೇಮ್ ಕರೆಕ್ಟ್ ಇದೆ, ಲೈಕ್ XYZ ಇದೆ, ಬಟ್ ಪಾಸ್ವರ್ಡ್ನ ನಾವು ರಾಂಗ್ ಕೊಟ್ಟರೆ ಸೊ ಆ ಕೇಸ್ನಲ್ಲಿ ಏನಾಗುತ್ತೆ, ಆ ಕೇಸ್ನಲ್ಲಿ ಕೂಡ ಯೂಸರ್ ನೇಮ್ ಆರ್ ಪಾಸ್ವರ್ಡ್ ಈಸ್ ರಾಂಗ್ ಅಂತ ಬರುತ್ತೆ. ಓಕೆ, ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಓಕೆ, ಇವಾಗ JWT ಟೋಕನ್ನ ಜನ್ರೇಟ್ ಮಾಡೋದನ್ನ ಏನೋ ನೋಡಿದ್ವಿ. ಇವಾಗ JWT ಟೋಕನ್ನ ವೆರಿಫೈ ಮಾಡೋದು ಹೆಂಗೆ. ಓಕೆ, ಸೊ ಯಾವುದಾದ್ರೂ ಒಂದು ಯೂಸರ್ ಲಾಗಿನ್ ಆಗಿದ್ದಾನೆ. ಇವಾಗ ಏನು ಮಾಡೋಣ ಅಂತಂದರೆ ಇಲ್ಲೊಂದು ಬಂದುಬಿಟ್ಟು ಎಂಡ್ ಪಾಯಿಂಟ್ ಕ್ರಿಯೇಟ್ ಮಾಡೋಣ. ಓಕೆ, ಸೊ ಈ ಎಂಡ್ ಪಾಯಿಂಟ್ ಏನಿದೆ ಅಂತಂದರೆ route ಡಾಟ್ ಯೂಸರ್ ಪೋಸ್ಟ್ ಮಾಡ್ಕೊಳ್ಳೋಣ ಅಥವಾ ಗೆಟ್ ಮಾಡ್ಕೊಳ್ಳೋಣ. ಗೆಟ್ ಇದೇನಪ್ಪ ಅಂತಂದರೆ ಎಂಡ್ ಪಾಯಿಂಟ್ ಒಂದು ಲೈಕ್ ಸೀಕ್ರೆಟ್ ಎಂಡ್ ಪಾಯಿಂಟ್. ಓಕೆ, ಸೊ ಯೂಸರ್ ಸೀಕ್ರೆಟ್ ಇದೆ ಇದರೊಳಗಡೆ, ಯೂಸರ್ ಸೀಕ್ರೆಟ್ದ ಒಂದು ಎಂಡ್ ಪಾಯಿಂಟ್ ಇದೆ. ಈ ಎಂಡ್ ಪಾಯಿಂಟ್ನ ಆಕ್ಸೆಸ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಆಫ್ ಆಲ್ ನೀವು ಲಾಗಿನ್ ಆಗಿರಬೇಕು. ಲಾಗಿನ್ ಆಗಿಲ್ಲ ಅಂತಲೇ ಈ ಎಂಡ್ ಪಾಯಿಂಟ್ನ ಆಕ್ಸೆಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಆ ರೀತಿ ಮಾಡಬೇಕು ಏನಾದ್ರೂ. ಸೊ ಅದಕ್ಕೇನು ಮಾಡ್ತೀವಿ ಅಂತಂದರೆ ವೆರಿಫೈ ಮಾಡಬೇಕಾಗತ್ತೆ ನಾವು ಯೂಸರ್ ಲಾಗಿನ್ ಇದ್ದಾನೋ ಇಲ್ವೋ ಅಂತ. ಅಲ್ಲಿ ಯಾರು ಬರ್ತಾರೆ ಅಂದರೆ ನಮ್ಮದು ಮಿಡಲ್ ವೇರ್ ಕಾನ್ಸೆಪ್ಟ್ ಬರುತ್ತೆ. ಓಕೆ, ಸೊ ಈ ಎಂಡ್ ಪಾಯಿಂಟ್ನ ಎಂಟರ್ ಆಗೋಕ್ಕಿಂತ ಮುಂಚೆ ನಾವು ಏನು ಮಾಡ್ಬೋದು, ಮಿಡಲ್ ವೇರ್ಗೆ ಹೇಳ್ಬೋದು ಬೈ ಚೆಕ್ ಮಾಡಿಬಿಟ್ಟು ನೋಡಿ ಇವಾಗ ಲಾಗಿನ್ ಅದನ್ನ ಇಲ್ಲ. ಲಾಗಿನ್ ಇಲ್ಲ ಅಂತಂದ್ರೆ ಈ ಎಂಡ್ ಪಾಯಿಂಟ್ನ ಅವನಿಗೆ ಆಕ್ಸೆಸ್ ಮಾಡಿಸಿ ಕೊಡಬಾರ್ದು ನಾವು. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ, ನಾವು ಒಂದು ಮಿಡಲ್ ವೇರ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಮಿಡಲ್ ವೇರ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡೋಣ, ಇಲ್ಲಿ ಹೊರಗಡೆ ಬರೋಣ. ಹೊರಗಡೆ ಬಂದುಬಿಟ್ಟು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ಮಿಡಲ್ ವೇರ್ಸ್ ಅಂತ. ಓಕೆ, ಸೊ ಇದ್ರೊಳಗಡೆ ಏನು ಮಾಡ್ತೀನಿ ಅಂತಂದರೆ ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದು
ಮಿಡಲ್ ಮಿಡಲ್ವೇರ್ ಡಾಟ್ ಜೆ ಎಸ್. ಓಕೆ, ಆತ್ ಮಿಡಲ್ವೇರ್ ಡಾಟ್ ಜೆ ಎಸ್. ಇಲ್ಲೇನು ಮಾಡ್ತೀನಿ, ಒಂದು ಕಾನ್ಸ್ಟ್ ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ವೆರಿಫೈ ಯು ಟಿ ಎಚ್ ಆತ್, ವೆರಿಫೈ ಆತ್ ಅಂತ ಕೊಡ್ತೀನಿ. ಓಕೆ, ಸೊ ಇದೇನಾಗಿರುತ್ತೆ ಅಂದರೆ ಒಂದು ಅಸಿಂಗ್ ಫಂಕ್ಷನ್, ರೈಟ್. ಸೊ ಇದೇನು ತೊಗೊಳುತ್ತೆ, 3 ಪ್ಯಾರಾಮೀಟರ್ಸ್ಗಳನ್ನ ತೊಗೊಳುತ್ತೆ. ಒಂದು ಬಂದುಬಿಟ್ಟು ರಿಕ್ವೆಸ್ಟ್, ಸೆಕೆಂಡ್ ಒಂದು ಬಂದುಬಿಟ್ಟು ರೆಸ್ಪಾನ್ಸ್, ಥರ್ಡ್ ಒಂದು ಬಂದುಬಿಟ್ಟು ಏನಿರುತ್ತೆ ಅಂದರೆ ನೆಕ್ಸ್ಟ್. ಓಕೆ, ಸೊ ಇದೊಂದು ಆಲ್ ರೈಟ್. ಸೊ ಇವಾಗ ಫಸ್ಟ್ ಆಫ್ ಆಲ್ ನಾವು ಯೂಸರ್ ಲಾಗಿನ್ ಇದಾನೋ ಇಲ್ವೋ ಅಂತ ವೆರಿಫೈ ಮಾಡಬೇಕು. ಇವಾಗ ಅಥೆಂಟಿಕೇಶನ್ ಟೋಕನ್ನ ನಾನು ಏನು ಮಾಡ್ತಾ ಇದ್ದೀನಿ, ಬಾಡಿ ಒಳಗಡೆ ಕಳಿಸ್ತಾ ಇದ್ದೀನಿ ಅಂತ ಇಟ್ಕೊಂಡು. ನಾವು ಆತ್ ಟೋಕನ್ನ ಬಾಡಿ ಒಳಗಡೆ ಕಳಿಸಬಾರ್ದು. ಆ್ಯಕ್ಚುಲಿ ನಾವು ಹೆಡರ್ಸ್ ಒಳಗಡೆ ಕಳಿಸ್ಬೇಕು. ಹೆಡರ್ಸ್ನಲ್ಲೂ ಕಳಿಸ್ಬೋದು ಅಥವಾ ಬಾಡಿ ಒಳಗಡೆ. ಇವಾಗ ವೆರಿಫಿಕೇಷನ್ಗೋಸ್ಕರ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಬಾಡಿ ಒಳಗಡೆ ಕಳಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತ ಇರಲಿ, ಕಾನ್ಸ್ಟ್ ಬಂದುಬಿಟ್ಟು ಬಾಡಿ ಟೋಕನ್ ಅಂತ ಇಟ್ಸ್ಕೊಳ್ತೀನಿ. ಫಸ್ಟ್ ಟೋಕನ್ ಈಕ್ವಲ್ಸ್ ಟು ರಿಕ್ವೆಸ್ಟ್ ಡಾಟ್ ಬಾಡಿ ಡಾಟ್ ಟೋಕನ್. ಓಕೆ, ಸೊ ಇದೊಂದು ಗೆಟ್ ಮೆಥಡ್ ಆಗಿತ್ತು ಅಂದರೆ ಆ ಕೇಸ್ನಲ್ಲಿ ಅವರು ಲೈಕ್ ಟೋಕನ್ ಕಳ್ಸೋದಕ್ಕೆ ಆಗೋದೇ ಇಲ್ಲ. ಸೊ ಇವಾಗ ನಾನು ಏನು ಮಾಡೋಕ್ಕಾಗಲ್ಲ ಅಂತಂದರೆ ಲೈಕ್ ಬಾಡಿ ಒಳಗಡೆ ನಾನು ಟೋಕನ್ನ ಕಳ್ಸೋದಕ್ಕಾಗಲ್ಲ. ಸೊ ಐ ನೀಡ್ ಟು ಸೆಂಡ್ ಇಟ್ ಇನ್ ಅ ಹೆಡರ್ ಒಳಗಡೆ ಎನಿ ಕಂಡೀಷನ್ನ ಕಳಿಸ್ಬೇಕಾಗತ್ತೆ. ರಿಕ್ವೆಸ್ಟ್ ಡಾಟ್ HADER ಹೆಡರ್, ರಿಕ್ವೆಸ್ಟ್ ಡಾಟ್ ಹೆಡರ್ ಒಳಗಡೆ ನಮ್ಗೇನು ಬೇಕಾಗಿದೆ ಅಂತಂದರೆ ಲೈಕ್ ಆತ್ ಅನ್ನುವಂಥ ಒಂದು ಹೆಡರ್ ಬೇಕಾಗಿದೆ ಅಂತ ಇಟ್ಕೊಂಡು, AUTH ಆತ್ ಅನ್ನುವಂಥ ಹೆಡರ್ ಬೇಕಾಗಿದೆ. ಓಕೆ, ಸೊ ಹಾತ್ ಅನ್ನುವಂಥ ಹೆಡರ್ ಬಂತು ಅಂದರೆ ಅದನ್ನ ಏನು ಮಾಡಿ ಅಂದರೆ ಕನ್ಸೋಲ್ ಡಾಟ್ ಲಾಗ್ ಮಾಡ್ಕೊಳ್ಳಿ. ಬಿಕಾಸ್ ಹೆಂಗೆ ಬರುತ್ತೆ ಅನ್ನೋದನ್ನ ನಾನು ನೋಡಬೇಕು ಬೇಸಿಕಲಿ. ಓಕೆ, ಟೋಕನ್ ಇದನ್ನ ಏನು ಮಾಡ್ಕೊಳ್ಳೋಣ, ಸೇವ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದುಬಿಟ್ಟು ಇದನ್ನು ಕೂಡ ಓಕೆ. ಸೊ ಈ ಆತ್ ಮಿಡಲ್ ವೇರ್ನ ವೆರಿಫೈ ಆತ್ ಇದೆಯಲ್ಲ, ಇದನ್ನ ನಾವು ಏನು ಮಾಡಬೇಕಂದ್ರೆ ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಎಕ್ಸ್ಪೋರ್ಟ್ ವೆರಿಫೈ ಆತ್. ಓಕೆ, ಸೊ ಇದನ್ನ ಸೇವ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದುಬಿಟ್ಟು ಏನು ಹೇಳ್ತೀನಿ, ಇದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ ವೆರಿಫೈ ಆತ್ನ. ಮಿಡಲ್ವೇಸ್ ಸ್ಲ್ಯಾಶ್ ಆತ್. ಓಕೆ, ಸೊ ವೆರಿಫೈ ಆತ್ನ ನಾವು ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಈಗ ಜಸ್ಟ್ ಏನು ಮಾಡ್ತೀನಿ ಅಂದರೆ ವೆರಿಫೈ ಆತ್ನ ಕಾಲ್ ಮಾಡ್ತೀನಿ. ವೆರಿಫೈ ಆತ್ ಸೇವ್ ಮಾಡ್ಕೊಳ್ಳೋಣ. ಈ ಯೂಸರ್ ಸೀಕ್ರೆಟ್ಗೆ ಹಿಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, ಯೂಸರ್ ಸೀಕ್ರೆಟ್ಗೆ ಫಸ್ಟ್ ಹಿಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಇಲ್ಲಿ ಹೊಸ HTTP ರಿಕ್ವೆಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ನ್ಯೂ ರಿಕ್ವೆಸ್ಟ್ನಲ್ಲಿ ನಾನು ಜಸ್ಟ್ ಏನು ಮಾಡ್ತೀನಿ, ರಿಮೂವ್ ಮಾಡ್ಕೊಂಬಿಟ್ಟು ಸೀಕ್ರೆಟ್ ಯೂಸರ್ ಅಂತ ಕೊಡ್ತೀನಿ. ಅದಾದಮೇಲೆ HTTP ಲೋಕಲ್ ಹೋಸ್ಟ್ 8282/users/ ಅದೇನಿದೆ ನೋಡ್ಕೋಬೇಕಾಗತ್ತಾ. ಸೊ ಯೂಸರ್ ಸೀಕ್ರೆಟ್ ಕಾಪಿ ಮಾಡ್ಕೊಳ್ಳೋಣ. ಇನ್ಸೋಮೇನಿಯಾದಾಗ ಬಂದುಬಿಟ್ಟು ಇಲ್ಲಿ ಜಸ್ಟ್ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಇಫ್ ಐ ಟ್ರೈ ಟು ಹಿಟ್ ದಿಸ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಏನಾಗುತ್ತೆ ಅಂದರೆ ಇದು ನನಗೆ ಎರರ್ ಶೋ ಮಾಡುತ್ತೆ. ಇಲ್ಲಿ ಹಿಟ್ ಮಾಡಿದ್ರೆ ಅನ್ಡಿಫೈನ್ಡ್ ಬರ್ತಾ ಇದೆ. ಓಕೆ, ಸೊ ನನಗೆ ರಿಟರ್ನ್ ಏನೂ ಬರೋದಿಲ್ಲ. ಓಕೆ, ಸೊ ಆತ್ ಮಿಡಲ್ ವೇರ್ನಲ್ಲಿ ಬಂದುಬಿಟ್ಟು ನಾನು ಏನು ಹೇಳ್ತೀನಿ ಅಂದರೆ ಕನ್ಸೋಲ್ ಡಾಟ್ ಲಾಗ್ ಮಾಡಿ ಇಲ್ಲೇ ರಿಟರ್ನ್ ಮಾಡ್ಕೊಳ್ಳಿ. ರಿಟರ್ನ್ ರೆಸ್ಪಾನ್ಸ್ ಡಾಟ್ ಸೆಂಡ್ ಹೆಲ್ಲೋ ಅಂತ ಮಾಡ್ತಾ ಇದ್ದೀನಿ. ಓಕೆ, ಸೊ ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಂಬಿಟ್ಟು ಇಲ್ಲಿ ಬಂದುಬಿಟ್ಟು ಇನ್ನೊಂದು ಸತಿ ಹಿಟ್ ಮಾಡ್ತೀನಿ. ಹೆಲ್ಲೋ ಬರುತ್ತೆ ನನಗೆ. ಬಟ್ ಏನಪ್ಪ ಅಂತಂದರೆ ಇಲ್ಲಿ ನಾವು ಹೋಗ್ಬಿಟ್ಟು ನೋಡಿದ್ರೆ ನನಗೆ ಅನ್ಡಿಫೈನ್ಡ್ ಬರ್ತಾ ಇದೆ. ಬಿಕಾಸ್ ನಾನು ಆತ್ ಅನ್ನುವಂಥ ಹೆಡರ್ ಕಳಿಸೇ ಇಲ್ಲ. ಓಕೆ, ದ್ಯಾಟ್ ಈಸ್ ದ ಮಿಸ್ಟೇಕ್. ಓಕೆ, ಸೊ ಆತ್ ಹೆಡರ್ನ ಕಳಿಸ್ಬೇಕು ಅಂದರೆ ಇಲ್ಲಿ ಬಂದುಬಿಟ್ಟು ಆತ್ ಒಳಗಡೆ ಆತ್ ಇಲ್ಲಲ್ಲ, ಇಲ್ಲಿ ಕಳಿಸ್ಬೇಕಾಗತ್ತೆ. ಸೊ ಇಲ್ಲಿ ಆ್ಯಡ್ ಮಾಡ್ತೀನಿ ಒಂದು ಹೆಡರ್ನ, ದ್ಯಾಟ್ ವಿಲ್ ಬಿ ಆತ್ ಹೆಡರ್, AUTH ಆತ್ ಹೆಡರ್. ಸೊ ಅದು ವ್ಯಾಲ್ಯೂನ ನಾವು ಏನು ಮಾಡೋಣ ಅಂತಂದರೆ ಇಲ್ಲಿ ಏನು ನಮ್ಗೆ ಸೀಕ್ರೆಟ್ ಕೀ ಬಂದಿತ್ತಲ್ಲ, ಸೊ ಈ ಸೀಕ್ರೆಟ್ ಕೀನ ಕಳಿಸೋಣ. ಓಕೆ, ಐಲ್ ಜಸ್ಟ್ ಕಾಪಿ ದಿಸ್ ಥಿಂಗ್ ಫ್ರಮ್ ಹಿಯರ್ ಟು ಹಿಯರ್. ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ವ್ಯಾಲ್ಯೂ ಒಳಗಡೆ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಸೆಂಡ್ ಮಾಡೋಣ. ಟ್ಯಾಬ್ ಮಾಡ್ಕೊಂಬಿಟ್ಟು ಮಾಡ್ಕೊಂಡ್ರೆ ಇವಾಗಲೂ ಕೂಡ ಅನ್ಡಿಫೈನ್ಡ್ ಅಂತ ಬರ್ತಾ ಇದೆ. ವೈ? ಸೊ ಓಕೆ, ಸೊ ಐ ಥಿಂಕ್ ಇಟ್ಸ್ ಅ ಫಂಕ್ಷನ್. ಲೆಟ್ ಮೀ ಕಾಲ್ ದಿಸ್ ಫಂಕ್ಷನ್, ಸೇವ್ ಇಟ್. ಓಕೆ, ಸೊ ಇವಾಗ ಏನು ಮಾಡೋಣ, ಮತ್ತೊಂದು ಸತಿ ಕಳ್ಸೋಣ. ಇಂಟರ್ನಲ್ ಸರ್ವರ್ ಎರರ್ ಬಂತು. ವೈ ಇಸ್ ದ್ಯಾಟ್? ನೇಮ್ ಆರ್ಗ್ಯುಮೆಂಟ್ ಆರ್ ರಿಕ್ವೈರ್ಡ್. ಓಕೆ, ಸೊ ಇಲ್ಲೇನು ಮಾಡೋಣ ಅಂತಂದರೆ AUTH ಆತ್ ಕಳ್ಸೋಣ. ಓಕೆ, ಸೊ ಸೇವ್ ಇಟ್, ಚೇಂಜ್ ಇಟ್, ಸೆಂಡ್ ಇಟ್. ಹೆಲ್ಲೋ ಬಂತು. ಬಟ್ ಇಲ್ಲಿ ಬಂದುಬಿಟ್ಟು ನೋಡಿದ್ರೆ ಏನು ಬಂದಿದೆ ಅಂತ ನೋಡಿದ್ರೆ ಓಕೆ, ನೌ ಐ ಆಮ್ ಗೆಟಿಂಗ್.
ಮೈ ಟೋಕನ್. ಓಕೆ, ಸೊ ಟೋಕನ್ ಏನಾಗ್ತದೆ ಇವಾಗ ಸಿಗ್ತಾ ಇದೆ. ಈ ಟೋಕನ್ ಏನು ಮಾಡ್ಬೇಕು, ನಾವು ಜಸ್ಟ್ ವೆರಿಫೈ ಮಾಡಬೇಕು. ವೆರಿಫೈ ಮಾಡೋದಕ್ಕೋಸ್ಕರ ನಮ್ಗೆ ಏನು ಬೇಕಾಗುತ್ತೆ ಅಂದರೆ ಮತ್ತೆ JWT ಬೇಕಾಗುತ್ತೆ. ಸೊ ದ್ಯಾಟ್ ಐ ನೀಡ್ ಟು ಇಂಪೋರ್ಟ್ ಇಟ್. ಓಕೆ, ಸೊ ಇಂಪೋರ್ಟ್ JWT ಫ್ರಾಮ್ JSON ವೆಬ್ ಟೋಕನ್. ಓಕೆ, JSON ವೆಬ್ ಟೋಕನಲ್ಲಿ ಬರೋಣ. ಬಂದುಬಿಟ್ಟು ನಾವು ವೆರಿಫೈ ಮಾಡಬೇಕು. ಅದಾದಮೇಲೆ ನಂಗೆ ಇನ್ನೊಂದು ಬೇಕು ಅಂದರೆ ಸೀಕ್ರೆಟ್ ಕೀ ಬೇಕು. ಇದೇನಿದೆಯಲ್ಲ ಈ ಸೀಕ್ರೆಟ್ ಕೀನೂ ನಂಗೆ ಬೇಕಾಗುತ್ತೆ. ಐಲ್ ಜಸ್ಟ್ ಕಾಪಿ ದಿಸ್ ಥಿಂಗ್ ಆ್ಯಂಡ್ ಕಮ್ ಹಿಯರ್ ಆ್ಯಂಡ್ ಪೇಸ್ಟ್ ಇಟ್ ಹಿಯರ್. ಓಕೆ, ಸೊ ಸೇವ್ ಮಾಡ್ಕೊಳ್ಳೋಣ. ಆಲ್ ರೈಟ್, ಟೋಕನ್ ಇವಾಗ ಇದೆ ನನ್ನ ಹತ್ರ. ಟೋಕನ್ ಇತ್ತು ಅಂದರೆ ಆ ಕೇಸ್ನಲ್ಲಿ ಏನು ಮಾಡಬೇಕು ಅದನ್ನ ನೋಡ್ಕೊಳ್ತಾ ಹೋಗೋಣ. ಓಕೆ, ಸೊ ಇಫ್ ಟೋಕನ್ ಇತ್ತು ಅಂತಂದರೆ ಆ ಕೇಸ್ನಲ್ಲಿ ಏನು ಮಾಡಬೇಕು, ವೆರಿಫೈ ಮಾಡಬೇಕು. ಓಕೆ, ಸೊ ಕಾನ್ಸ್ಟ್ ವೆರಿಫೈ ಈಕ್ವಲ್ಸ್ ಟು ಏನು ಮಾಡ್ತೀನಿ ಇಲ್ಲಿ ಟೋಕನ್ ಜನ್ರೇಟ್ ಆಗಿರುತ್ತಲ್ಲ, ಸೊ ಅದನ್ನ ವೆರಿಫೈ ಮಾಡ್ತೀನಿ. ಟೋಕನ್ ಏನು ಬಂದಿರುತ್ತೆ ಅದನ್ನ ವೆರಿಫೈ ಮಾಡ್ತೀನಿ. ಅದನ್ನ ವೆರಿಫೈ ಮಾಡೋದಕ್ಕೆ ಏನು ಮಾಡ್ತೀನಿ ಅಂದರೆ JWT.verify ಕಳಿಸ್ತೀವಿ. JWT.verify ಅದಾದಮೇಲೆ ಏನು ಮಾಡಬೇಕು, ಟೋಕನ್ನ ಕಳಿಸಿ. ಅದಾದಮೇಲೆ ಏನು ಕಳಿಸಿ ಅಂದರೆ ಸೀಕ್ರೆಟ್ ಕೀ ಕೋಡ್ನ ಕಳಿಸಿ. ಓಕೆ, ಸೊ ಎರಡು ವೆರಿಫೈ ಆಯಿತು. ಅಕಸ್ಮಾತ್ ವೆರಿಫೈ ಒಳಗಡೆ ಏನಾದರೂ ಬಂತು ಅಂದರೆ, ಸೊ ವೆರಿಫೈ ಇತ್ತು ಅಂತಂದರೆ ಆ ಕೇಸ್ನಲ್ಲಿ ಏನು ಮಾಡಬೇಕು ಅಂತಂದರೆ request.user ಈಕ್ವಲ್ಸ್ ಟು ವೆರಿಫೈನ ಸೆಟ್ ಮಾಡಿಬಿಟ್ಟು ನೆಕ್ಸ್ಟನ್ನ ಕಾಲ್ ಮಾಡಬೇಕು. ಓಕೆ, ಸೊ ಇದ್ದಿದ್ದಿಲ್ಲ ಅಂತ ಇಟ್ಕೊಳ್ಳಿ. ಆ ಕೇಸ್ನಲ್ಲಿ ಏನು ಮಾಡಬೇಕು, ಎಲ್ಸ್ ರಿಟರ್ನ್ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ 403 JSON ಮೆಸೇಜ್ ಒಳಗಡೆ ಏನು ಕಳಿಸ್ತೀನಿ ಅಂತಂದರೆ ಅನ್ಅಥರೈಸ್ಡ್ ಅಂತ ಕಳಿಸ್ತೀನಿ. ಓಕೆ, ಸೊ ಆಲ್ ರೈಟ್. ಅಕಸ್ಮಾತ್ ಟೋಕನೇ ಇದ್ದಿಲ್ಲ ಅಂತಂದರೆ ಏನು ಮಾಡಬೇಕು, ಎಲ್ಸ್ ರಿಟರ್ನ್ ರೆಸ್ಪಾನ್ಸ್ ಇಲ್ಲೇನು ಮಾಡ್ತೀನಿ, ಕಾಪಿ ಮಾಡ್ಕೊಳ್ತೀನಿ. ಇಲ್ಲಿ ಬಂದುಬಿಟ್ಟು ಇದನ್ನ ಪೇಸ್ಟ್ ಮಾಡ್ತೀನಿ. ದಟ್ಸ್ ಇಟ್, ಸೇವ್ ಇಟ್. ಅಕಸ್ಮಾತ್ ಇವಾಗ ಟೋಕನ್ ಇತ್ತು ಅಂತಂದರೆ ಅದೇನಾಗುತ್ತೆ, ವೆರಿಫೈ ಆಯಿತು ಅಂದರೆ ನೆಕ್ಸ್ಟ್ ಹೋಗುತ್ತೆ. ಅಥವಾ ನೆಕ್ಸ್ಟ್ ವೆರಿಫೈ ಆಯಿತು ಅಂದರೆ ಇಲ್ಲಿ ಬರಬೇಕು ನನಗೆ console.logನಲ್ಲಿ to just check verified. ಓಕೆ, ಸೊ ವೆರಿಫೈಡ್ ಅದಾದಮೇಲೆ ಏನು ಪ್ರಿಂಟ್ ಮಾಡ್ತೀನಿ ಅಂತಂದರೆ ವೆರಿಫೈ ಏನಾಗಿದೆ ಅದನ್ನ ಪ್ರಿಂಟ್ ಮಾಡಿಸ್ತೀನಿ. ಓಕೆ, ಸೊ ಸೇವ್ ಇಟ್. I'll just go there and send once again. 404 not found ಅಂತ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ವೆರಿಫೈ ಆಗಿದೆ, ಬಟ್ ನೆಕ್ಸ್ಟ್ ಹೋಗಿದಾಗ ಅಲ್ಲಿ ಅದಕ್ಕೇನು ಸಿಗ್ತಾ ಇಲ್ಲ ಎಂಡ್ ಪಾಯಿಂಟ್. ಸೊ ಅದಕ್ಕೋಸ್ಕರ 404 not found ಬರ್ತಾ ಇದೆ. ವೆರಿಫೈ ಆಗಿದೆ ನೋಡ್ಬೋದು ಇಲ್ಲಿ. ಓಕೆ, ಸೊ ನಂದು ಯೂಸರ್ ID ಬರ್ತಾ ಇದೆ, ನಂದು ಆಮೇಲೆ ಇಮೇಲ್ ಬರ್ತಾ ಇದೆ. ಓಕೆ, ಎಕ್ಸ್ಪೈರ್ ಯಾವಾಗುತ್ತೆ ಅದು ಬರ್ತಾ ಇದೆ. ಓಕೆ, ಸೊ ಇಟ್ಸ್ ವೆರಿಫೈಡ್. ಓಕೆ, ಸೊ ಇವಾಗ ಸೀಕ್ರೆಟ್ ಏನಪ್ಪ ಅಂತಂದರೆ ಇಲ್ಲಿ ಯೂಸರ್ಸ್ನಲ್ಲಿ ಬಂದುಬಿಟ್ಟು ವೆರಿಫೈ ಆದಮೇಲೆ ಇಲ್ಲೇ ನಾನು ಏನು ಮಾಡ್ಬೋದು ಅಂತಂದರೆ ರಿಕ್ವೆಸ್ಟ್ ರೆಸ್ಪಾನ್ಸ್ನ ಹಿಟ್ ಮಾಡ್ಬೋದು. ಓಕೆ, ಸೊ ಅಥವಾ ಯೂಸರ್ ಸೀಕ್ರೆಟ್ನ ಸೆಂಡ್ ಮಾಡೋ ಇಲ್ಲೇ ಕಳ್ಸೋಣ. ಇಲ್ಲೇನು ಮಾಡ್ತಾ ಇಲ್ಲ ನಾವು ಬೇಸಿಕಲಿ ರಿಕ್ವೆಸ್ಟ್ ರೆಸ್ಪಾನ್ಸ್ ಏನು ಕಳಿಸ್ಬೇಕಂದ್ರೆ ರೆಸ್ಪಾನ್ಸ್ ಕಳಿಸ್ಬೇಕು ಡಾಟ್ ಸೆಂಡ್ ಯೂಸರ್ ಸೀಕ್ರೆಟ್. ಅದಾದಮೇಲೆ ಏನು ಕಳಿಸ್ಬೇಕು ಅಂದರೆ request.user. ಓಕೆ, ಸೊ ಸೇವ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಹಿಟ್ ಮಾಡಿ ಅದನ್ನ ಯೂಸರ್ ಸೀಕ್ರೆಟ್. ಓಕೆ, ಸೆಂಡ್ ಒಳಗಡೆ ಈ ರೀತಿ ಕಳ್ಸಕ್ಕೆ ಬರಲ್ಲ. ಐ ಥಿಂಕ್ ಐ ಶುಡ್ ಸೆಂಡ್ ಇಟ್ ಆಸ್ JSON. ಓಕೆ, JSON ಅಂತ ಕಳ್ಸೋಣ. paste it colon, save it, send it. ನೋಡು ಯೂಸರ್ ಸೀಕ್ರೆಟ್ ಅಂತ ಬರ್ತಾ ಇದೆ, ಯೂಸರ್ದು ಇನ್ಫಾರ್ಮೇಷನ್ ಬರ್ತಾ ಇದೆ. ಇಲ್ಲಿ ಜಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಲೈಕ್ ಆತ್ ಟೋಕನ್ ಕಳಿಸ್ತಾ ಇದ್ದೀನಿ. ಯಾವ್ದು ಅಂತೇಳಿ ವೆರಿಫೈ ಮಾಡಿಬಿಟ್ಟು ನಮಗೆ ವಾಪಸ್ ಯೂಸರ್ ಟೋಕನ್ ಯೂಸರ್ ಇನ್ಫಾರ್ಮೇಷನ್ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇಮೇಲ್ ಕೂಡ ಬರ್ತಾ ಇದೆ ನನಗೆ. ಓಕೆ, ಜಸ್ಟ್ ಆತ್ ಟೋಕನ್ ಕಳಿಸ್ತಾ ಇದ್ದೀನಿ, ಮತ್ತೇನು ಕಳಿಸ್ತಾ ಇಲ್ಲ ನಾನು. ಓಕೆ, ಸೊ ದಿಸ್ ಇಸ್ ಹೌ ವಿ ವೆರಿಫೈ ಯೂಸರ್ ಲಾಗಿನ್ ಇದಾನೋ ಅಥವಾ ಲಾಗಿನ್ ಇಲ್ವೋ ಅಂತ. ಓಕೆ, ಸೊ ಇದು ಸೀಕ್ರೆಟ್ದಾಯಿತು, ಯೂಸರ್ ಸೀಕ್ರೆಟ್ದಾಯಿತು. ಇವಾಗ ಏನು ಬರುತ್ತೆ ಅಂತಂದರೆ ರಿಫ್ರೆಶ್ ಟೋಕನ್ ಕಾನ್ಸೆಪ್ಟ್ ಬರುತ್ತೆ. ರಿಫ್ರೆಶ್ ಟೋಕನ್ ಕಾನ್ಸೆಪ್ಟ್ನಲ್ಲಿ ಏನಾಗುತ್ತೆ ಅಂದರೆ ಲೈಕ್ ರಿಫ್ರೆಶ್ ಟೋಕನ್ ಕಾನ್ಸೆಪ್ಟು ಬಿಟ್ಬಿಡಿ, ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಯೂಸರ್ ಬೇಸ್ಡ್ ಅಥೆಂಟಿಕೇಶನ್ ಅಥವಾ ಅಥರೈಸೇಷನ್. ಓಕೆ, ಇಲ್ಲಿ ನಮ್ಮ ಹತ್ರ ಮಲ್ಟಿಪಲ್ ಯೂಸರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಯೂಸರ್ ಕಂಟ್ರೋಲರಲ್ಲಿ ಹೋಗೋಣ. ಕಂಟ್ರೋಲರ್ ಬಂದುಬಿಟ್ಟು ಇವಾಗ ಸೋರ್ಸ್ ಕೋಡ್ ಆಯಿತು. ನೆಕ್ಸ್ಟ್ ಥಿಂಗ್ ಇನ್ನೊಂದು ಆ್ಯಡ್ ಮಾಡಬೇಕಾಗಿತ್ತು ನಾವು JWTಗೆ. ಲಾಗಿನ್ ಒಳಗಡೆ ಹೋಗ್ಬಿಟ್ಟು ಇಲ್ಲಿ JWTಗೆ ಇನ್ನೊಂದು ಥಿಂಗ್ ಏನು ಆ್ಯಡ್ ಮಾಡಬೇಕು ಅಂತಂದರೆ ರೋಲ್
ರೋಲ್ ಈಕ್ವಲ್ಸ್ ಟು ಯೂಸರ್ ಡಾಟ್ ಅರೋ ಇಲ್ಲಿ ರೋಲ್. ಓಕೆ, ಈ ರೋಲ್ ಮುಖಾಂತರ ನಾವು ಏನು ಮಾಡಬೇಕು ಅಂದರೆ ವೆರಿಫೈ ಮಾಡಬೇಕು ಯೂಸರ್ ಯಾವ ಟೈಪ್ ಯೂಸರ್, ಸೊ ಅವನಿಗೆ ಅದು ಆಕ್ಸೆಸ್ ಮಾಡಿಸ್ಬೇಕಾ ಮಾಡಿಸ್ಬಾರ್ದಾ ಅಂತ. ಲೈಕ್ ಇಲ್ಲಿ ಯೂಸರ್ಸ್ ಒಳಗಡೆ ಬಂದುಬಿಟ್ಟು ನಾನು ಏನು ಹೇಳ್ತೀನಿ ಅಂದರೆ ಇನ್ನೊಂದು ರೌಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ, ROUT ರೌಟ್ ಡಾಟ್ ಗೆಟ್. ಇದು ಏನಪ್ಪ ಅಂತ ಅಂದರೆ ಅಡ್ಮಿನ್ ರಿಲೇಟೆಡ್ ಇನ್ಫಾರ್ಮೇಷನ್ ಇರುತ್ತೆ ಇದ್ರೊಳಗಡೆ ಇರುತ್ತೆ. ಅಡ್ಮಿನ್ ಮಾತ್ರ ಈ ರೌಟ್ನ ಆಕ್ಸೆಸ್ ಮಾಡ್ಕೋಬೇಕು, ಇನ್ನು ಮಿಕ್ಕಿದವ್ರು ಯಾರೂ ಆಕ್ಸೆಸ್ ಮಾಡ್ಕೋಬಾರ್ದು. ಆ ಕೇಸ್ನಲ್ಲಿ ನಾನು ರೋಲ್ ಬೇಸ್ಡ್ ಅಥೆಂಟಿಕೇಷನ್ನ ಹಾಕಬೇಕಾಗುತ್ತೆ. ಫಸ್ಟ್ ಥಿಂಗ್ ಏನು ಮಾಡ್ತೀವಿ ಅಂತಂದರೆ ವೆರಿಫೈ ಆಗಿದ್ದಾನೆ ಇಲ್ವೋ. ಸೆಕೆಂಡ್ ಥಿಂಗ್ ಏನು ಮಾಡಬೇಕಂದ್ರೆ ರೋಲ್ ಬೇಸ್ಡ್ ಅಥೆಂಟಿಕೇಷನ್ನ ಮಾಡಬೇಕು. ರೋಲ್ ಬೇಸ್ಡ್ ಅಥೆಂಟಿಕೇಷನ್ ಮಾಡೋಕ್ಕೆ ಆತ್ ಮಿಡಲ್ ಓವರ್ನಲ್ಲಿ ಹೋಗ್ಬಿಟ್ಟು ಏನು ಹೇಳ್ತೇನೆ ಅಂತಂದರೆ ಕಾನ್ಸ್ಟ್ ರೋಲ್ ಬೇಸ್ಡ್ ಅಂತ ಕೊಟ್ಬಿಟ್ಟು ಇದೇನಾಗುತ್ತೆ ಅಂದರೆ ಒಂದು ಅರ್ಸಿಂಗ್ ಫಂಕ್ಷನ್ ಆಗಿರುತ್ತೆ. ಇದೇನು ತೊಗೊಳುತ್ತೆ ಅಂದರೆ ರೋಲ್ನ ತೊಗೊಳುತ್ತೆ. ರೋಲ್ ಬಂದುಬಿಟ್ಟು ಏನಾಗಿರುತ್ತೆ ಅಂದರೆ ಒಂದು ಸ್ಟ್ರಿಂಗ್ ಆಗಿರುತ್ತೆ ಅಥವಾ ಲೈಕ್ ಅರೇ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಬರೋಣ. ಬಂದುಬಿಟ್ಟು ಏನು ಹೇಳ್ತೀನಿ, ಜಸ್ಟ್ ರಿಟರ್ನ್ ಮಾಡಿ. ಏನು ರಿಟರ್ನ್ ಮಾಡಬೇಕು ಅಂತಂದರೆ ಲೈಕ್ ಒಂದು ಫಂಕ್ಷನ್ನ ರಿಟರ್ನ್ ಮಾಡ್ಕೋಬೇಕು, ರಿಕ್ವೆಸ್ಟ್ ಆಮೇಲೆ ರೆಸ್ಪಾನ್ಸ್. ಓಕೆ, ಸೊ ಈ ಫಂಕ್ಷನ್ ಒಳಗಡೆ ಏನು ಹೇಳ್ತೀನಿ ಅಂತಂದರೆ ಲೈಕ್ ಇವಾಗ ಏನು ರೂಲ್ ಇದೆ ಕೊಟ್ಟಿದ್ದಾರೆ ಅಥವಾ ರಿಕ್ವೆಸ್ಟ್ ಇಫ್ ರಿಕ್ವೆಸ್ಟ್ ಡಾಟ್ ಯೂಸರ್ ಡಾಟ್ ರೋಲ್ ನಾಟ್ ಈಕ್ವಲ್ಸ್ ಟು ಅಥವಾ I can do something like this, ರೋಲ್ ಡಾಟ್ ಇನ್ಕ್ಲೂಡ್ಸ್ ಹಾಕ್ಬಿಟ್ಟು ನಾನಿಲ್ಲಿ ರಿಕ್ವೆಸ್ಟ್ ಡಾಟ್ ಯೂಸರ್ ಡಾಟ್ ರೋಲ್ ಕೊಟ್ಟರೆ ಅಲ್ಲೇನಾದರೂ ಇದ್ದಿದ್ದಿಲ್ಲ ಅಂತಂದರೆ ಆ ಕೇಸ್ನಲ್ಲಿ ಏನು ಮಾಡಬೇಕು ಅಂತಂದರೆ ಇದು ಇಲ್ಲಿಂದನೇ ರಿಟರ್ನ್ ಮಾಡಬೇಕು. ರಿಟರ್ನ್ ರೆಸ್ಪಾನ್ಸ್ ಸ್ಟೇಟಸ್ 403 JSON and message will be unauthorized, access denied. ಓಕೆ, ಆಕ್ಸೆಸ್ ಡಿನೈಡ್ ಅಂತ ರೆಸ್ಪಾನ್ಸ್ ಕಳಿಸ್ಬೇಕು. ಇಲ್ಲ ಅಂತಂದರೆ ಇಟ್ ಶುಡ್ ಜಸ್ಟ್ ಲೈಕ್ ಸಿಂಪ್ಲಿ ನೆಕ್ಸ್ಟ್ ಇಟ್. ಆಲ್ ರೈಟ್, ಸೊ ಇದನ್ನ ಏನು ಮಾಡೋಣ, ಮತ್ತೆ ವಾಪಸ್ ನಾವು ಎಕ್ಸ್ಪೋರ್ಟ್ ಕೂಡ ಮಾಡಬೇಕಾಗತ್ತೆ ರೋಲ್ ಬೇಸ್ಡ್. ಓಕೆ, ಸೊ ಇದನ್ನ ಎಕ್ಸ್ಪೋರ್ಟ್ ಮಾಡ್ಕೊಂಡಾದ್ಮೇಲೆ ನಾವೇನು ಮಾಡಬೇಕು, ಇಲ್ಲಿ ಇದನ್ನ ಆಕ್ಸೆಸ್ ಮಾಡ್ಕೋಬೇಕು. ಓಕೆ, ಸೊ ಇಂಪೋರ್ಟ್ ಮಾಡ್ಕೊಳ್ಳೋಣ. ಇಂಪೋರ್ಟ್ ಮಾಡ್ಕೊಂಬಿಟ್ಟು ಏನು ಹೇಳ್ತೀನಿ ಅಂತಂದರೆ, ಸೊ ಇಂಪೋರ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಲೈಕ್ ಇಲ್ಲಿ ಆಲ್ರೆಡಿ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ರೈಟ್. ಸೊ ಇದ್ರೊಳಗಡೆ ನಾನು ಹಾಕ್ಬಿಡ್ತೀನಿ ರೋಲ್ ಬೇಸ್ಡ್ ಅಂತ. ಸೊ ಅದನ್ನು ವೆರಿಫೈ ಆದಮೇಲೆ ನಾವೇನು ಮಾಡ್ತೀವಿ, ರೋಲ್ ಬೇಸ್ಡ್ನ ಕಾಲ್ ಮಾಡ್ತೀವಿ. ಕಾಲ್ ಮಾಡಿಬಿಟ್ಟು ಅದರೊಳಗಡೆ ಏನು ಹೇಳ್ತೀನಿ ಅಂತಂದರೆ ಲೈಕ್ ಅಡ್ಮಿನ್ ಮಾತ್ರ ಇದನ್ನು ಆಕ್ಸೆಸ್ ಮಾಡ್ಕೋಬೋದು. ಓಕೆ, ಸೊ ಅಡ್ಮಿನ್ ಇತ್ತು ಅಂತಂದರೆ ಅಷ್ಟೇ ಅವ್ನು ಆಕ್ಸೆಸ್ ಮಾಡೋಕ್ಕಾಗುತ್ತೆ, ಇಲ್ಲಿಕಂದ್ರೆ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ರಿಕ್ವೆಸ್ಟ್ ದೆನ್ ರೆಸ್ಪಾನ್ಸ್ ಡಾಟ್ ಸೆಂಡ್ ಹೆಲೋ ಅಡ್ಮಿನ್. ಓಕೆ, ಸೊ ಇಷ್ಟು ನಾವು ಮಾಡ್ತಾಯಿದ್ವಿ. ಫಸ್ಟ್ ವೆರಿಫೈ ಮಾಡ್ತಾಯಿದ್ವಿ, ಆಮೇಲೆ ಅವ್ನು ರೋಲ್ ಏನಂತ ಚೆಕ್ ಮಾಡ್ತಾಯಿದ್ವಿ. ಅದಾದಮೇಲೆ ನಮ್ಮದು ರೆಸ್ಪಾನ್ಸ್ನ ಸೆಂಡ್ ಮಾಡ್ತಾಯಿದ್ವಿ. ಓಕೆ, ಸೊ ಇಲ್ಲಿ ಕೇಸ್ನಲ್ಲಿ ಬರೋಣ. ಬಂದುಬಿಟ್ಟು ಇದೇನಾಗಿದೆ ಅಂತಂದರೆ ನಮ್ಮದು ಯೂಸರ್ ಬಂದುಬಿಟ್ಟು ಯಾರಿದ್ದಾರೆ, ಅಡ್ಮಿನ್ ಇದ್ದಾನೆ. ಓಕೆ, ಸೊ ಹೀ ಕ್ಯಾನ್ ಆಕ್ಸೆಸ್ ದ್ಯಾಟ್ ಥಿಂಗ್. ಓಕೆ, ಸೊ ಇಲ್ಲಿ ಲಾಗಿನ್ ಒಳಗಡೆ ಅಥವಾ ಇಲ್ಲಿ ಬಂದುಬಿಟ್ಟು ಅಡ್ಮಿನ್ದೊಂದು ಸಪ್ರೇಟ್ ಏನು ಮಾಡೋಣ ಅಂತಂದರೆ ಎಂಡ್ ಪಾಯಿಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಅಡ್ಮಿನ್. ಓಕೆ, ಸೊ ಅಡ್ಮಿನ್ ಇದು ಬಂದುಬಿಟ್ಟು HTTP ಲೋಕಲ್ ಹೋಸ್ಟ್ ಅಂತ ಕೊಟ್ಬಿಟ್ಟು ನಾನು 82 ಅಂತ ಕೊಟ್ಬಿಟ್ಟು ಯೂಸರ್ಸ್ / ಅಡ್ಮಿನ್ ಅಂತ ಕೊಟ್ಬಿಟ್ಟು. ಓಕೆ, ಸೊ ಅದಾದಮೇಲೆ ಹೆಡರ್ಸ್ ಒಳಗಡೆ ನಾನು ಒಂದು ಹೆಡರ್ನ ಆ್ಯಡ್ ಮಾಡೋಕ್ಕಾಗುತ್ತೆ, ದ್ಯಾಟ್ ಈಸ್ AUTH auth. ಅದಾದಮೇಲೆ ಇಲ್ಲಿ ನಾನು ಟೋಕನ್ನ ಆ್ಯಡ್ ಮಾಡಬೇಕಾಗತ್ತೆ. I'll just paste the token. Okay, now if I send it, couldn't connect to the server ಅಂತ ಬರ್ತಾ ಇದೆ. I'll just change it to not. Okay, so ಅದಾದಮೇಲೆ ಇಲ್ಲಿ next role based, everything is great. I'm pressed where it is coming. So if I remove this thing, will it work? Let's check. Save it. Everything is great. Okay, no problem.
when I'm adding role based, it's throwing an error. Okay, index.js, let me all.middleware, I'll just remove it from async to a function. Now it's working. Okay, so it should not be a function. Okay, async. Okay, so everything is great apart from that. All right, so ಇಲ್ಲಿ admin ಬಂದ್ಬಿಟ್ಟು ಇವಾಗ ನಾನು ಹಿಟ್ ಮಾಡಿದ್ರೆ ಆಕ್ಸೆಸ್ ಡಿನೈಡ್ ಅಂತ ಬರ್ತಾ ಇದೆ. ವೈ ಈಸ್ ದ್ಯಾಟ್ ಆಕ್ಸೆಸ್ ಡಿನೈಡ್ ಏನಕ್ಕೆ ಬಂತು? ಏನಕ್ಕೆ ಅಂದರೆ ನಾವು JWT ಟೋಕನ್ ಈ ಓಲ್ಡ್ JWT ಟೋಕನ್ ಒಳಗಡೆ ರೋಲ್ ಆ್ಯಡ್ ಮಾಡಿದಿಲ್ಲ, ಸೊ ಅದಕ್ಕೋಸ್ಕರ ಇದು ಆಕ್ಸೆಸ್ ಡಿನೈಡ್ ಅಂತ ಬರ್ತಾ ಇದೆ. ಓಕೆ, ನ್ಯೂ JWT ಟೋಕನ್ ಜನರೇಟ್ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಲಾಗಿನಲ್ಲಿ ಬರಬೇಕಾಗುತ್ತೆ. ಲಾಗಿನಲ್ಲಿ ಬಂದು ನಾನು ರೀಸೆಂಡ್ ಮಾಡ್ತೀನಿ. ರೀಸೆಂಡ್ ಮಾಡಿದಾಗ ಇದು ನಂದು ನ್ಯೂ JWT ಟೋಕನ್. ಓಕೆ, ಸೊ ಇಂದ ಜಸ್ಟ್ ಏನು ಮಾಡ್ತೀನಿ, ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಬಿಟ್ಟು ಅಡ್ಮಿನ್ ಒಳಗಡೆ ಬಂದುಬಿಟ್ಟು ಸೊ ಇಲ್ಲಿ ನಾನು ಎವ್ರಿಥಿಂಗ್ ರೀಪೇಸ್ಟ್ ಮಾಡಿ ಸೆಂಡ್ ಮಾಡಿದ್ರೆ ನೆಕ್ಸ್ಟ್ ಈಸ್ ನಾಟ್ ಡಿಫೈನ್ಡ್. ಓಕೆ, ನೆಕ್ಸ್ಟ್ ಈಸ್ ನಾಟ್ ಡಿಫೈನ್ಡ್ ಅಂತ ಬರ್ತಾ ಇದೆ. ದ್ಯಾಟ್ಸ್ ದ ಪ್ರಾಬ್ಲಮ್. ನೆಕ್ಸ್ಟ್ ಈಸ್ ನಾಟ್ ಡಿಫೈನ್ಡ್ ಏನಕ್ಕೆ ಬರ್ತಾ ಇದೆ ಅಂದರೆ ಇಲ್ಲಿ ನಾನು ನೆಕ್ಸ್ಟ್ ಕೊಟ್ಟೇ ಇಲ್ಲ, ಸೊ ಅದಕ್ಕೋಸ್ಕರ ಸೇವ್ ಇಟ್. ಓಕೆ, ವಿಲ್ ಜಸ್ಟ್ ಸೆಂಡ್ ಇಟ್. ಹಲೋ ಅಡ್ಮಿನ್, ದ್ಯಾಟ್ಸ್ ಇಟ್. ಓಕೆ, ರೋಲ್ ಬೇಸ್ಡ್ ಅಥೆಂಟಿಕೇಷನ್ ಆಥರೈಸೇಷನ್ ಈ ರೀತಿ ಸೆಟ್ ಮಾಡ್ತೀವಿ. ಅದೇ ನಾನು ಇವಾಗ ಇನ್ನೊಂದು ಯೂಸರ್ನ ಕ್ರಿಯೇಟ್ ಮಾಡಿದ್ರೆ ರಿಜಿಸ್ಟರ್ ಯೂಸರ್ ಒಳಗಡೆ ಹೋಗ್ಬಿಟ್ಟು ಬಾಡಿ ಒಳಗಡೆ ಬಂದು ನಾನು ಮಾಡ್ತೀನಿ ಅಡ್ಮಿನ್ ಬದಲಾಗಿ ಐ ವಿಲ್ ಕ್ರಿಯೇಟ್ ಎ ಯೂಸರ್. ಓಕೆ, ಸೊ ಶಾಡೋ ಬದಲಾಗಿ ವಿ ವಿಲ್ ಸೇ ಯೋಗಿ. ಓಕೆ, ಸೊ ದೆನ್ ವಿ ವಿಲ್ ಸೇ abc@gmail.com. ವಿ ವಿಲ್ ಸೆಂಡ್ ಇಟ್. ಯೋಗಿ ಯೂಸರ್ ಕ್ರಿಯೇಟ್ ಆದರು. ಓಕೆ, ಸೊ ಲಾಗಿನ್ ಒಳಗಡೆ ಬರೋಣ. ಲಾಗಿನ್ ಒಳಗಡೆ ಬಂದುಬಿಟ್ಟು ಏನು ಹೇಳ್ತೀನಿ ಅಂತಂದರೆ ABC ಓಕೆ 8123 ಅಂತ ಕೊಟ್ಬಿಟ್ಟು ಸೆಂಡ್ ಮಾಡ್ತೀನಿ. ಓಕೆ, ಸೊ ಇದು ಬಂದುಬಿಟ್ಟು ನಮ್ಮದು ಯೋಗಿದು ಏನಿದೆ ಅಂತಂದರೆ JWT ಟೋಕನ್ ಆಗಿದೆ. ಅಲ್ಲಿ ಜಸ್ಟ್ ಕಾಪಿ ದಿಸ್ ಥಿಂಗ್ ಬಂದುಬಿಟ್ಟು ಅಡ್ಮಿನ್ ಒಳಗಡೆ ಬರೋಣ. ಅಡ್ಮಿನ್ ಒಳಗಡೆ ಬಂದುಬಿಟ್ಟು ಹೆಡರ್ಸ್ ಒಳಗಡೆ ಬಂದು ಇಲ್ಲಿ ಏನೈತಲ್ಲ ಕಂಪ್ಲೀಟ್ಲಿ ಕ್ಲಿಯರ್ ಮಾಡೋಣ. ಕ್ಲಿಯರ್ ಮಾಡಿಬಿಟ್ಟು ವ್ಯಾಲ್ಯೂನ ಆ್ಯಡ್ ಮಾಡೋಣ. ಓಕೆ, ಸೊ ಇವಾಗ ನೋಡ್ಬೋದು ಆಕ್ಸೆಸ್ ಡಿನೈಡ್ ಬರುತ್ತೆ. ಬಿಕಾಸ್ ಯೋಗಿ ಏನಪ್ಪ ಅಂತಂದರೆ ಅಡ್ಮಿನ್ ಅಲ್ಲ. ಓಕೆ, ಸೊ ಈಸ್ ಜಸ್ಟ್ ಅ ಯೂಸರ್. ಸೊ ಅದಕ್ಕೋಸ್ಕರ ಅವ್ನು ಏನು ಮಾಡೋಕ್ಕಾಗಲ್ಲ, ಆಕ್ಸೆಸ್ ಮಾಡೋಕ್ಕಾಗಲ್ಲ. ಬಟ್ ಅವನು ಸೀಕ್ರೆಟ್ ಆಫ್ ಯೂಸರ್ಸ್ನ ಆಕ್ಸೆಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ರಿಮೂವ್ ಮಾಡಿಬಿಟ್ಟು ಹೊಸ JWTನ ಆ್ಯಡ್ ಮಾಡಿದ್ರೆ ಈ ಕ್ಯಾನ್ ಆಕ್ಸೆಸ್ ದ ಸೀಕ್ರೆಟ್ ಆಫ್ ದ ಯೂಸರ್, ಬಟ್ ಹಿ ಕ್ಯಾನ್ಟ್ ಆಕ್ಸೆಸ್ ದ ಅಡ್ಮಿನ್ ಪ್ಯಾನಲ್. ಅಡ್ಮಿನ್ ಪ್ಯಾನಲ್ ಆಕ್ಸೆಸ್ ಮಾಡೋಕ್ಕೆ ಯಾರು ಬೇಕು? ಅಡ್ಮಿನ್ ಇದ್ದವರೇ ಬೇಕು. ಸೊ ಅದಕ್ಕೋಸ್ಕರ ಅವನು ಆಕ್ಸೆಸ್ ಮಾಡೋಕ್ಕಾಗಲ್ಲ ಇವಾಗ ಇದನ್ನು. ಓಕೆ, ಸೊ ದಿಸ್ ಈಸ್ ಅಬೌಟ್ ಅಥೆಂಟಿಕೇಷನ್ ಆ್ಯಂಡ್ ಅಥರೈಸೇಷನ್. ಓಕೆ, ಸೊ ಇದನ್ನ ಇಲ್ಲಿ ಬಿಡೋಣ. ಇವಾಗ ಇದು ತುಂಬ ದೊಡ್ಡದಾಗಿದೆ ಆಲ್ರೆಡಿ. ನೆಕ್ಸ್ಟ್ ಪಾರ್ಟ್ ಏನಂದರೆ ಕುಕೀಸ್ ರಿಲೇಟೆಡ್ ಪಾರ್ಟ್ ಇದೆ. ಸೊ ಆ ಪಾರ್ಟ್ನಲ್ಲಿ ನಾವು ಏನು ಮಾಡೋಣ ಅಂತಂದರೆ ರಿಫ್ರೆಶ್ ಟೋಕನ್ ಯೂಸ್ ಮಾಡ್ಕೊಂಬಿಟ್ಟು ಆಕ್ಸೆಸ್ ಟೋಕನ್ ಯಾವ ರೀತಿ ಫೆಚ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ದಿಸ್ ಈಸ್ ಅಬೌಟ್ ಸಿಂಪಲ್ ಅಥೆಂಟಿಕೇಷನ್ ಆ್ಯಂಡ್ ಅಥರೈಸೇಷನ್ ಲೈಕ್ ಅಪ್ಲಿಕೇಶನ್. ಓಕೆ, ಸೊ ಇಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಲಾಗಿನ್ ಮಾಡ್ತಾ ಇದ್ವಿ, ಯೂಸರ್ನ ರಿಜಿಸ್ಟರ್ ಮಾಡ್ತಾ ಇದ್ವಿ. ಅದಾದಮೇಲೆ ಲಾಗಿನ್ ಆಗಿರುವಂಥ ಯೂಸರ್ ಅಡ್ಮಿನ್ ಇದಾನೋ ಅಥವಾ ಯೂಸರ್ ಇದಾನೋ, ಬೇಸ್ಡ್ ಆನ್ ದ್ಯಾಟ್ ನಾವು ಏನು ಮಾಡ್ತಾ ಇದ್ವಿ ಅಂದರೆ ರೆಸ್ಪಾನ್ಸ್ ಬ್ಯಾಕ್ ಕಳಿಸ್ತಾ ಇದ್ವಿ. ದಿಸ್ ಇಸ್ ಹೌ ವಿ ಇಂಪ್ಲಿಮೆಂಟ್ ಅಥೆಂಟಿಕೇಷನ್ ಆ್ಯಂಡ್ ಅಥರೈಸೇಷನ್ ಇನ್ ಬ್ಯಾಕ್ ಎಂಡ್. ಸೊ ಇನ್ನೊಂದು ಉಳಿದಿರೋದು ಏನಪ್ಪ ಅಂತಂದರೆ ಕುಕಿ ಪಾರ್ಟ್ನ ಯೂಸ್ ಮಾಡ್ಕೊಬಿಟ್ಟು ನಾವು ಏನು ಮಾಡಬೇಕು ಅಂತಂದರೆ ರಿಫ್ರೆಶ್ ಟೋಕನ್ ಯೂಸ್ ಮಾಡ್ಕೊಂಬಿಟ್ಟು ಆಕ್ಸೆಸ್ ಟೋಕನ್ನ ಇಸ್ಕೋಬೇಕು ಸರ್ವರಿಂದ. ಸೊ ಅದನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ನಿಮ್ಮದು ಕಾಲೇಜ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಓಕೆ, ಸಿಗ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.